Hi everyone, welcome to Online Gurukula. In this session, we are going to discuss multiple choice questions from the chapter Periodic Classification of Elements. As you all know, this is a small chapter, okay, but it has more depth in it. ಇದರಲ್ಲಿ ತುಂಬ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟ್ಗಳು ತುಂಬ ಇದೆ. ಎಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಥರೋ ಆಗ್ತೀವಿ, ಎಸ್ಪೆಷಲಿ ಈ ಚಾಪ್ಟ್ರಲ್ಲಿ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇದೆಲ್ಲ ಅದ್ರ ಬಗ್ಗೆ ಜಾಸ್ತಿ ನಾವು ಥರೋ ಆದಷ್ಟು ಇಡೀ ಚಾಪ್ಟರ್ನ ನಾವು ಗ್ರಿಪ್ಪಿಗೆ ತಗೋಬೋದು. ಹಾಗಾಗಿ ಪ್ರತಿ ಕಾನ್ಸೆಪ್ಟನ್ನು ಲೈನ್ ಟು ಲೈನನ್ನು ಓದ್ತಾ ಅನಲೈಸ್ ಮಾಡ್ತಾ ಈ ಚಾಪ್ಟರ್ಲಿರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡೋದಕ್ಕೆ ನೀವು ಸಿದ್ಧರಾಗಬೇಕು. ಸೊ ನಾನಿಲ್ಲಿ ಈ ವಿಡಿಯೋದಲ್ಲಿ ಚೂಸ್ ಮಾಡ್ಕೊಂಡಿರುವಂಥ ಕ್ವಶನ್ಸು ಕಾನ್ಸೆಪ್ಟ್ ವೈಸ್ ಇದೆ. ಯಾವ್ಯಾವ ಕಾನ್ಸೆಪ್ಟ್ಗೆ ಯಾವ ರೀತಿ ಕ್ವಶನ್ ಬರ್ಬೋದು, ಯಾವ ಆ್ಯಂಗಲಲ್ಲಿ ಕ್ವಶನ್ಸನ್ನು ಕೇಳ್ಬೋದು, ಒಂದು ವೇಳೆ ಟ್ವಿಸ್ಟ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು, ಇದೆಲ್ಲವನ್ನು ಬೇಸಾಗಿಟ್ಕೊಂಡು ಕ್ವಶನ್ಸನ್ನು ಚೂಸ್ ಮಾಡಿ ಕ್ಲಾಸ್ಗೆ ನಾನು ಈ ಒಂದು ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ನಿಮಗೆ ಬೇರೆ ಸೋರ್ಸ್ ಮೆಟೀರಿಯಲ್ಗಳನ್ನು ತೊಗೊಂಡು ಅದರಲ್ಲಿರುವ ಕ್ವಶನ್ಸನ್ನು ಕೂಡ ನೀವು ಆನ್ಸರ್ ಮಾಡ್ತಾ ಈ ಚಾಪ್ಟರ್ಗೆ ಪ್ರಿಪೇರ್ ಆದರೆ ಮತ್ತು ನಾನೊಂದಷ್ಟು ಮೆಥಡ್ಗಳನ್ನು ಈ ಚಾಪ್ಟರ್ಲಿ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಒಂದು ಕ್ವಶನನ್ನು ಅಟೆಂಡ್ ಮಾಡಬೇಕು ಅಂತ. ಆ ಮೆಥಡ್ಸನ್ನು ಫಾಲೋ ಮಾಡ್ತಾ ನೀವು ಕಲಿತಾ ಹೋದರೆ ಈ ಚಾಪ್ಟ್ರಲ್ಲಿರುವ ಎಲ್ಲ ಕ್ವಶನ್ಸನ್ನು ಈ ಚಾಪ್ಟ್ರಿಂದ ಬರುವ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಎನೇಬಲ್ ಮಾಡ್ಕೊಳ್ಳಿ. ಈ ಚಾಪ್ಟರ್ನ PDF ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ PDF ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು ಮೊದಲನೇ ಪ್ರಶ್ನೆಗೆ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ವಿಲ್ ಬಿ ಲೈಕ್ ದಿಸ್. ಕಾನ್ಸೆಪ್ಟ್ ಯಾವುದು ಅಂದರೆ ಇಲ್ಲಿ ಲಾ ಆಫ್ ಆಕ್ಟಿವ್ಸ್. ಲಾ ಆಫ್ ಆಕ್ಟಿವ್ಸ್ನ ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ ಇದೆ. ಅಪ್ ಟು ವಿಚ್ ಎಲಿಮೆಂಟ್ ದ ಲಾ ಆಫ್ ಆಕ್ಟಿವ್ಸ್ ವಾಸ್ ಫೌಂಡ್ ಟು ಬಿ ಅಪ್ಲಿಕೇಬಲ್. ಯಾವ ಲಾ ಆಫ್ ಆಕ್ಟಿವ್ಸು ಯಾವ ಎಲಿಮೆಂಟ್ವರೆಗೂ ಅಪ್ಲೈ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಲಿಮಿಟೇಷನ್ಸ್ ಆಫ್ ಲಾ ಆಫ್ ಆಕ್ಟಿವ್ಸ್ ನೀವು ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಲಾ ಆಫ್ ಆಕ್ಟಿವ್ಸ್ ಓನ್ಲಿ ಲೈಟರ್ ಎಲಿಮೆಂಟ್ಸ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅಂದರೆ ಲಾ ಆಫ್ ಆಕ್ಟಿವ್ಸ್ ಏನು ಹೇಳುತ್ತೆ, ವೆನ್ ಎವರ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟೋಮಿಕ್ ಮಾಸ್, ದ ಫಸ್ಟ್ ಆ್ಯಂಡ್ 8th ಎಲಿಮೆಂಟ್ ಇನ್ ಎ ನೋಟ್ ವಿಲ್ ರಿಸೆಂಬಲ್ ಇನ್ ಇಟ್ಸ್ ಪ್ರಾಪರ್ಟೀಸ್ ಅಂತ ಹೇಳುತ್ತೆ. ಅಂದರೆ ಫಸ್ಟ್ ಎಲಿಮೆಂಟು ಮತ್ತು 8th ಎಲಿಮೆಂಟು ಒಂದು ನೋಟಲ್ಲಿ ರೆಸೆಂಬಲ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಜನ್ ಪ್ರಾಪರ್ಟಿ, ಹೈಡ್ರೋಜನ್ ಇಸ್ ದ ಫಸ್ಟ್ ಎಲಿಮೆಂಟ್. ಇಲ್ಲಿಂದ 8th ಎಲಿಮೆಂಟ್ ಯಾವುದಾಗುತ್ತೆ ಅಂತಂದರೆ ಫ್ಲೋರಿನ್ ಆಗುತ್ತೆ. ದಟ್ ಈಸ್ 1 2 3 4 5 6 7 8. ಸೊ ಈ ಹೈಡ್ರೋಜನ್ನು ಮತ್ತು ಫ್ಲೋರಿನು ಸೇಮ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ದ ಫಸ್ಟ್ ಆ್ಯಂಡ್ 8th ಎಲಿಮೆಂಟ್ ಆಫ್ ದ ಆಕ್ಟೇವ್ಸ್, ಒಂದು ಲಾ ಆಫ್ ಆಕ್ಟೇವ್ಸಲ್ಲಿ 8 ಎಲಿಮೆಂಟ್ಗಳು ಫಸ್ಟು ಮತ್ತು 8th ಎಲಿಮೆಂಟು ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಅಪ್ ಟು ಕ್ಯಾಲ್ಶಿಯಂವರೆಗೂ ಮಾತ್ರ ವರ್ಕ್ ಆಗ್ತದೆ. ಕ್ಯಾಲ್ಶಿಯಂವರೆಗೂ ವರ್ಕ್ ಆಗುತ್ತೆ, ಆಮೇಲೆ ಈ ಒಂದು ಲಾ ಆಫ್ ಆಕ್ಟೇವ್ಸ್ ಫಾಲೋ ಆಗಲ್ಲ. ಹಾಗಾಗಿ ನಾವು ಹೇಳ್ತೀವಿ ಆಪ್ಷನ್ B ಚೂಸ್ ಮಾಡ್ತೀವಿ. ಓಕೆ, ಸೊ ಬಿಕಾಸ್ ಇಟ್ ಅಪ್ಲೈಸ್ ಓನ್ಲಿ ಅಪ್ ಟು ಕ್ಯಾಲ್ಶಿಯಂ ಅಂತ. ಅದಕ್ಕೆ ಹೇಳ್ತೀವಿ ಆ ಲಾ ಆಫ್ ಆಕ್ಟಿವ್ಸ್ ಅಪ್ಲೈಸ್ ಓನ್ಲಿ ಟು ದ ಲೈಟರ್ ಎಲಿಮೆಂಟ್ಸ್ ಅಂತ. ದಟ್ ಈಸ್ ದ ಎಲಿಮೆಂಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಲೆಸರ್ ಅಟೋಮಿಕ್ ಮಾಸ್ ಅಂತ, ಲೈಟರ್ ಎಲಿಮೆಂಟ್ಸ್. ಇದೊಂದು ಲಿಮಿಟೇಷನ್ ಕೂಡ ಹೌದು ಲಾ ಆಫ್ ಆಕ್ಟಿವ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್ ಮೇಲೆ ಫ್ರೇಮ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ, ದ ಎಲಿಮೆಂಟ್ಸ್ ವರ್ ಅರೇಂಜ್ಡ್ ಇನ್ ದ ಪೀರಿಯಾಡಿಕ್ ಟೇಬಲ್ ಇನ್ ದ ಆರ್ಡರ್ ಆಫ್. ಓಕೆ, ನೋಡಿ, ಇದು ನೀವು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ದಿಸ್ ಕ್ವಶನ್ ಈಸ್ ಅಬೌಟ್ ದ ಡೆಫಿನಿಷನ್. ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ ಅಂದ್ರೆ ಏನು ಅಂತ ಕೇಳ್ತಿದ್ರು 1 ಮಾರ್ಕ್ಸ್ ಕೇಳಿದ್ರೆ, ಅದನ್ನೇ ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಮಾಡಿದ್ದಾರೆ. ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ, ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಅಟೋಮಿಕ್ ಮಾಸಿನ ಇನ್ಕ್ರೀಸಿಂಗ್ ಆರ್ಡರ್ಲಿ ಎಲಿಮೆಂಟ್ಗಳನ್ನು ಅರೇಂಜ್ ಮಾಡ್ತಾರೆ ಮೆಂಡಲಿವ್ ಪೀರಿಯಾಡಿಕ್ ಟೇಬಲಲ್ಲಿ. ಅದೇ ಪೀರಿಯಾಡಿಕ್ ಲಾ ಅಂತ ಹೇಳ್ತೀವಿ. ಹಾಗಾದರೆ ಯಾವುದು ರೈಟ್ ಆಪ್ಷನ್? C is the right option, increasing atomic mass. Okay, now let's move on to the third question. So ಇದು Dobereiner law of triads ಮೇಲೆ ಕೇಳಿದ್ದಾರೆ. So here, in which order do we need to put barium, calcium, strontium for Dobereiner law of triads to apply ಅಂತ.
ಅಂದರೆ ಇದು ಲಾ ಟ್ರಯಾಡ್ಗಳ ಎಕ್ಸಾಂಪಲನ್ನು ನೀವು ಗಮನಿಸಿದರೆ ಇದು ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಟ್ರಯಾಡ್ಗೆ ಎಕ್ಸಾಂಪಲ್ ಬೇರೆ ಬೇರೆ ಇದೆ. 3 ಟ್ರಯಾಡ್ಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಅದರಲ್ಲಿ ಒಂದು ಟ್ರಯಾಡನ್ನು ಇವರು ಕೊಟ್ಟಿದ್ದಾರೆ. ಇಲ್ಲಿ 3 ಎಲಿಮೆಂಟ್ಸ್ ಇದೆ. ಒಂದು ಬೇರಿಯಂ, ಇನ್ನೊಂದು ಕ್ಯಾಲ್ಶಿಯಂ, ಅಂಡ್ ಅನದರ್ ಒನ್ ಈಸ್ ಸ್ಟ್ರಾನ್ಶಿಯಂ. ಓಕೆ, ಸೊ ಈ ಬೇರಿಯಮ್ಮು, ಕ್ಯಾಲ್ಶಿಯಮ್ ಮತ್ತು ಸ್ಟ್ರಾನ್ಶಿಯಮ್ ಅನ್ನು ನಾವು ದೋಬ್ರಿನರ್ ಲಾ ಆಫ್ ಟ್ರಯಾಡ್ಸ್ಗೆ ಅಪ್ಲೈ ಮಾಡೋದಾದ್ರೆ ಯಾವ ರೀತಿ ಅರೇಂಜ್ ಮಾಡಬೇಕು ಅಂತ. ಸೊ ಯಾವ ರೀತಿ ಅರೇಂಜ್ ಮಾಡಬೇಕು ಅಂದರೆ, ಲಾ ಆಫ್ ಟ್ರಯಾಡ್ಸಲ್ಲಿ ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸಲ್ಲಿ ಮಾಡಿರ್ತಾರೆ, ಎಲಿಮೆಂಟನ್ನು ಅರೇಂಜ್ ಮಾಡಿರ್ತಾರೆ. ಆಗ ಅಟೋಮಿಕ್ ಮಾಸನ್ನು ನಾವು ನೋಡೋದಾದರೆ ಬೇರಿಯಮ್ದು 137.3 ಇದೆ, ಕ್ಯಾಲ್ಶಿಯಮ್ದು 40.1 ಇದೆ, ಆ್ಯಂಡ್ ಸ್ಟ್ರಾನ್ಶಿಯಂ ಅಟೋಮಿಕ್ ಮಾಸ್ 87.6 ಇದೆ. ಓಕೆ, ಸೊ ಈ ಮೂರನ್ನು ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದರೆ ಲೋಯೆಸ್ಟ್ ಯಾವುದಿದೆ ಇಲ್ಲಿ ಅಂತಂದರೆ ಸ್ಟ್ರಾನ್ಶಿಯಂ ಇದೆ. ಓಕೆ, ಸೊ ಹೈಯೆಸ್ಟ್ ಯಾವುದಿದೆ ಬೇರಿಯಮ್ ಇದೆ. ಓಕೆ, ಸೊ ನಾವು ಅದನ್ನ ಅರೇಂಜ್ ಮಾಡೋದಾದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕ್ಯಾಲ್ಶಿಯಂ ಫಸ್ಟ್ ಬರುತ್ತೆ, ಯಾಕಂದರೆ 40+40.1 ಇದೆ. ಇದಾದಮೇಲೆ ಸ್ಟ್ರಾನ್ಶಿಯಂ ಬರುತ್ತೆ, ಇದಾದಮೇಲೆ ಬೇರಿಯಂ ಬರುತ್ತೆ. ಓಕೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡೋದು ಒಂದು, ಜೊತೆಗೆ ನಾವು ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು ಅಟೋಮಿಕ್ ಮಾಸ್ಗಳನ್ನು. ಸೊ ಫಸ್ಟು ಮತ್ತು ಥರ್ಡ್ ಎಲಿಮೆಂಟ್ಗಳ ಅಟೋಮಿಕ್ ಮಾಸಿನ ಆವ್ರೇಜ್ ವ್ಯಾಲ್ಯೂ ಮಿಡಲ್ ಎಲಿಮೆಂಟಿನ ಅಟೋಮಿಕ್ ಮಾಸ್ ಆಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಆ ಕ್ಯಾಲ್ಕುಲೇಟ್ ಮಾಡಿದ್ರು ಸಹ ನಿಯರ್ಲಿ ಈಕ್ವಲ್ ಟು 40 ಯಾವುದು ಸ್ಟ್ರಾನ್ಶಿಯಮ್ನ ವ್ಯಾಲ್ಯೂ ಬರ್ತದೆ, ದಟ್ ಈಸ್ 87.6, ಆಮೇಲೆ 137.3 ಅಂತ. ಸೊ ಹೀಗೆ ಆವ್ರೇಜ್ ವ್ಯಾಲ್ಯೂ ನೋಡೋದ್ರ ಮೂಲಕನೂ ಕೂಡ ನಾವು ಕಂಡುಹಿಡಿಬೋದು. ಸೊ ಅಟೋಮಿಕ್ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದ್ರೆ ನಮಗೆ ಸಿಗ್ತದೆ. ಸೊ ಇಲ್ಲಿ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ ಇಸ್ ದ ಆನ್ಸರ್, ದಟ್ ಈಸ್ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಾದಮೇಲೆ 4th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಈಸ್ ಕರೆಕ್ಟ್? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಗೆ ಸಂಬಂಧಿಸಿದಂತೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನ ಫೀಚರ್ಸ್ ಏನು? ಇಟ್ ಈಸ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟೋಮಿಕ್ ನಂಬರ್. ಸೊ ಅದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಅದು ಎಲಿಮೆಂಟ್ಗಳನ್ನು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತಂದರೆ ಗ್ರೂಪ್ಸ್ ಮತ್ತು ಪೀರಿಯಡ್ಸಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಗ್ರೂಪ್ಸ್ ಅಂತಂದರೆ ದೇ ಆರ್ ನಥಿಂಗ್ ಬಟ್ ವರ್ಟಿಕಲ್ ಕಾಲಮ್ಸನ್ನು ಗ್ರೂಪ್ಸ್ ಅಂತ ಕರಿತೀವಿ. ಪೀರಿಯಡ್ಸ್ ಅಂತಂದರೆ ಹಾರಿಜಾಂಟಲ್ ರೋಸನ್ನು ಪೀರಿಯಡ್ಸ್ ಅಂತ ಕರಿತೀವಿ. ಈ ರೀತಿ 7 ಪೀರಿಯಡ್ಸ್ ಇರುತ್ತೆ, 18 ಗ್ರೂಪ್ಸ್ ಇರುತ್ತೆ. ಓಕೆ, ಸೊ 7 ಪೀರಿಯಡ್ ಆ್ಯಂಡ್ 18 ಗ್ರೂಪ್ಸ್ ಯಾವುದಿದೆ ಇಲ್ಲಿ ಆಪ್ಷನ್ ಅಂತಂದರೆ ಆಪ್ಷನ್ ಸಿ ಇದೆ ನೋಡಿ. ಇಟ್ ಹ್ಯಾಸ್ 18 ವರ್ಟಿಕಲ್ ಕಾಲಮ್ಸ್ ನೋನ್ ಆಸ್ ಗ್ರೂಪ್ಸ್. ಓಕೆ, ಸೊ ಇದೊಂದು ರೈಟ್ ಆಪ್ಷನ್ ಆಗುತ್ತೆ, ಉಳಿದಂತೆ ಯಾವುದು ರೈಟ್ ಆಪ್ಷನ್ ಆಗಲ್ಲ. ದಟ್ ಈಸ್ ಅಬೌಟ್ 4th ಕ್ವಶನ್. 5th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಗಿವನ್ ಎಲಿಮೆಂಟ್ ಎ, ಬಿ, ಸಿ, ಡಿ ಆ್ಯಂಡ್ ಇ ವಿತ್ ಅಟೋಮಿಕ್ ನಂಬರ್ 2, 3, 7, 10 ಆ್ಯಂಡ್ 30 ರೆಸ್ಪೆಕ್ಟಿವ್ಲಿ ಬಿಲಾಂಗ್ ಟು ದ ಸೇಮ್ ಪೀರಿಯಡ್ ಅಂತ. ಅಂದರೆ ಇಲ್ಲಿ ಕೊಟ್ಟಿರುವ ಎಲಿಮೆಂಟ್ಗಳಲ್ಲಿ ಯಾವುದು ಒಂದೇ ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ, ಸೇಮ್ ಪೀರಿಯಡ್ಗೆ ಸೇರುವಂಥ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಬರ್ಕೊಳ್ತಾ ಹೋಗೋಣ ಎಲಿಮೆಂಟ್ಗಳನ್ನು. ಯಾವ್ಯಾವ ಎಲಿಮೆಂಟ್ ಕೊಟ್ಟಿದ್ದಾರೆ? ಎಲಿಮೆಂಟ್ ಎ, ಬಿ, ಸಿ, ಡಿ ಆ್ಯಂಡ್ ಇ. ಓಕೆ, ಸೊ ಎಲಿಮೆಂಟ್ ಎನ ಅಟೋಮಿಕ್ ನಂಬರ್ ಎಷ್ಟಿದೆ? 2 ಇದೆ. ಓಕೆ, ಝೆಡ್ ವ್ಯಾಲ್ಯೂ ಇಟ್ ಈಸ್ ಅಬೌಟ್ 3 ಆ್ಯಂಡ್ 7 ಆ್ಯಂಡ್ 10 ಆ್ಯಂಡ್ 30. ಓಕೆ, ಸೊ ಈಗ ಯಾವ ಗ್ರೂಪಿಗೆ, ಯಾವ ಪೀರಿಯಡ್ಗೆ ಅದು ಬಿಲಾಂಗ್ ಆಗಿದೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ಪೀರಿಯಡ್ಗೆ ಬಿಲಾಂಗ್ ಆಗಿದೆ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಯಾವುದೋ ಒಂದು ಎಲಿಮೆಂಟ್ ಕೊಟ್ಟು ಅದರ ಅಟೋಮಿಕ್ ನಂಬರ್ ಕೊಟ್ಟಾಗ ಪೀರಿಯಡ್ ಕಂಡುಹಿಡಿಯೋದು ಹೇಗೆ, ಹೌ ಟು ಫೈಂಡ್ ಔಟ್ ದ ಪೀರಿಯಡ್ ಅಂತಂದರೆ, ಸೊ ನೋಡಿ ಪೀರಿಯಡ್ ಎಷ್ಟಿದೆ? 7 ಇದೆ. ಸೊ ಫಸ್ಟ್ ಅಂದರೆ ಪೀರಿಯಡ್ ನಂಬರ್ ಈಸ್ ಈಕ್ವಲ್ ಟು ಶೆಲ್ ನಂಬರ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಶೆಲ್ಸ್ ಇದೆ ಅನ್ನೋದು ಆ ಪೀರಿಯಡ್ ನಂಬರ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಪೀರಿಯಡ್ ಹ್ಯಾವಿಂಗ್ 1 shell, second period having 2 shells, that is K and L, and third period having 3 shells, that is K, L, M ಆ ಥರ. ಸೊ ನಾವು ಪೀರಿಯಡ್ ನಂಬರು ಮತ್ತು ಅದು ಶೆಲ್ ನಂಬರ್ ಅಂತ ಹೇಳ್ತೀವಿ. ಸೊ ಜೊತೆಗೆ ಇಲ್ಲಿ ಸೇಮ್ ಪೀರಿಯಡ್ಗೆ ಇರುವಂತಹ ಎಲಿಮೆಂಟ್ಗಳು ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ಅದರಲ್ಲಿ ಎಷ್ಟು ಶೆಲ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಫಸ್ಟ್ ಎಷ್ಟು ಶೆಲ್ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಅದರ ಅಟೋಮಿಕ್ ನಂಬರ್ ಬರೀಬೇಕು. ಲೈಕ್ K, L, M ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಿಮಗೆ ಗೊತ್ತಿರಲಿ. K ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ 2 ಫಿಲ್ ಮಾಡ್ಬೋದು, ಆ್ಯಂಡ್ ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ತೀವಿ, ಎಮ್ ಶೆಲ್ಲಲ್ಲಿ 18 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ತೀವಿ. ಸೊ ಆ ಬೇಸ್ ಮೇಲೆ ಇಲ್ಲಿರುವ ಅಟೋಮಿಕ್ ನಂಬರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದರೆ ಎಲೆಕ್ಟ್ರಾನ್ಸನ್ನು ಇಲ್ಲಿ 2 ಇದೆ, ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನನ್ನು ಫಿಲ್ ಮಾಡ್ತೀವಿ. ಓಕೆ, ಸೊ ಐ ವಿಲ್ ಫಿಲ್ ದಿಸ್. ಆ್ಯಂಡ್ 3 ಎಲೆಕ್ಟ್ರಾನ್ಸ್ ಇದೆ ಬಿ ಆಟಮಲ್ಲಿ, 2 ಮತ್ತು ಎಲ್ಲಲ್ಲಿ 1 ಇರ್ತದೆ, ಯಾಕಂದರೆ ಎಲ್ಲಲ್ಲಿ ಮ್ಯಾಕ್ಸಿಮಮ್ 8 ಇರುತ್ತಲ್ಲ, ಹಾಗಾಗಿ 1 ಉಳಿದ್ರಿಂದ 1 ಫಿಲ್ ಮಾಡಿದ್ದೀನಿ.
ಆ್ಯಂಡ್ ಸಿ ಅಲ್ಲಿ 7 ಇದೆ. 7 ಅಂತಂದರೆ 2 + 5, ಕೆ ಅಲ್ಲಿ KL2 ಅಂಡ್ ಎಲ್ ಅಲ್ಲಿ 5 ಆಗ್ತದೆ. ಸೊ ಡಿ = 10 ಇದೆ, ಸೊ 2 8 ಆಗುತ್ತೆ. 30 ಎಲ್ಲಿದೆ, ಇ ನಲ್ಲಿದೆ, ಹಾಗಾಗಿ ಇದು ಕೆ ಶೆಲ್ಲಲ್ಲಿ 2 ಆ್ಯಂಡ್ ಎಲ್ ಶೆಲ್ಲಲ್ಲಿ 8, ಇನ್ನು 10 ಆಯಿತು, ಇನ್ನು 20 ಉಳಿತು. ಆ್ಯಂಡ್ ಎಲ್ ಅಲ್ಲಿ, ಓಕೆ, ಸೊ ಎಲ್ಲಲ್ಲಿ ಎಷ್ಟು, ಎಮ್ ಅಲ್ಲಿ ಎಷ್ಟು ಉಳಿತದೆ ಅಂತಂದರೆ 18 ಅನ್ನು ಫಿಲ್ ಮಾಡ್ಬೋದು ಮ್ಯಾಕ್ಸಿಮಮ್ಮು, ಹಾಗಾಗಿ 18 ಫಿಲ್ ಮಾಡಿದ್ದೀನಿ. 28 ಆಯಿತು. ಇನ್ನು ನೆಕ್ಸ್ಟ್ ಶೆಲ್ಲಲ್ಲಿ ಎನ್ ಶೆಲ್ಲಲ್ಲಿ 2 ಆಯಿತು. ಓಕೆ, ಸೊ ಟೋಟಲಿ 8 + 2 10, 10 + 20 30 ಆಯಿತು. ಓಕೆ, ಅಂದರೆ ಇಲ್ಲಿ ಎಮ್ ಶೆಲ್ಲಲ್ಲಿ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವುದು, ಇಲ್ಲಿ ಎಮ್ ಅಂದರೆ ದಿಸ್ ಬಿಲಾಂಗ್ಸ್ ಟು ದ ಪೀರಿಯಡ್ ನಂಬರ್ 4. ಯಾಕೆ ಅಂದರೆ ನಂಬರ್ ಆಫ್ ಶೆಲ್ಸ್ 4 ಇದೆ, ಹಾಗಾಗಿ 4ನೇ ಪೀರಿಯಡ್ ಆಗ್ತದೆ. ಸೊ ಒಂದೇ ಪೀರಿಯಡ್ಗೆ ಬಿಲಾಂಗ್ ಆಗುವಂತಹ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದರೆ, ಒಂದೇ ಥರದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಇರುವಂತಹ ಅಥವಾ ಶೆಲ್ ನಂಬರ್ ಇರುವಂತಹ ಎಲಿಮೆಂಟ್ಗಳು ಯಾವಿದಾವೆ ನೋಡೋಣ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಬಿ 2 1 ಇದೆ, ಅಂದರೆ 2 ಶೆಲ್ಸ್ ಇದೆ. ಸಿ ನಲ್ಲೂ 2 ಶೆಲ್ ಇದೆ ಆ್ಯಂಡ್ ಡಿ ನಲ್ಲೂ 2 ಶೆಲ್ ಇದೆ. ಸೊ ಈ 3 ಎಲಿಮೆಂಟ್ಗಳು ಒಂದೇ ಪೀರಿಯಡ್ಗೆ ಬಿಲಾಂಗ್ ಆಗ್ತವೆ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಸೇಮ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್. ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವ್ದು ಇದರಲ್ಲೆಲ್ಲ ಅಂದರೆ ಎಲ್ ಅಂತಿದೆ. ಸೊ ಎಲ್ ಇಸ್ ದ ಸೆಕೆಂಡ್ ಸೆಲ್ ಆ್ಯಂಡ್ ಆಲ್ ದೇ ಬಿಲಾಂಗ್ ಟು ದಿ ಸೆಕೆಂಡ್ ಪೀರಿಯಡ್. ಸೊ ಬಿ ಸಿ ಡಿ ಯಾವ ಆಪ್ಷನಲ್ಲಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಯಾವುದೇ ಒಂದು ಆಟಮನ್ನು ಕೊಟ್ಟು ಯಾವುದೋ ಒಂದು ಎಲಿಮೆಂಟನ್ನು ಕೊಟ್ಟು ಅದಕ್ಕೆ ಅಟೋಮಿಕ್ ನಂಬರನ್ನು ಕೊಟ್ಟಿದ್ದಾರೆ ಅಂತಂದರೆ, ಅಟೋಮಿಕ್ ನಂಬರಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನೋಡಿ, ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ವೇಲೆನ್ಸ್ ಶೆಲ್ಲು ಯಾವುದಿದೆ ಅದು ಎಷ್ಟನೇ ಶೆಲ್ ನೋಡಿಕೊಂಡ್ರೆ ಆ ವೇಲೆನ್ಸ್ ಶೆಲ್ಲಿನ ನಂಬರ್ = ದ ಪೀರಿಯಡ್ ನಂಬರ್ ಅಂತ ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಹಾಗಾಗಿ ನೀವು ಯಾವ ರೀತಿ ಪೀರಿಯಡ್ ನಂಬರ್ ಕಂಡುಹಿಡಿಯೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 6th ಕ್ವಶನ್. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಎಲಿಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಎಲಿಮೆಂಟ್ಸ್ ಎ ಬಿ ಸಿ ಡಿ ಇ, ಅದರದ್ದು ಅಟೋಮಿಕ್ ನಂಬರ್ ಇದೆ. ಆ ಒಂದು ಅಟೋಮಿಕ್ ನಂಬರು ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಿಂದಿನ ಕ್ವಶನಲ್ಲಿ ಪೀರಿಯಡನ್ನು ಅಟೋಮಿಕ್ ನಂಬರ್ ಕೊಟ್ಟಾಗ ಪೀರಿಯಡ್ ಕಂಡುಹಿಡಿಯೋದು ಹೇಗೆ ಅಂತ ನೋಡಿದ್ವಿ. ಈ ಕ್ವಶನಲ್ಲಿ ಅಟೋಮಿಕ್ ನಂಬರ್ ಕೊಟ್ಟಾಗ ಗ್ರೂಪ್ ಕಂಡುಹಿಡಿಯೋದು ಹೇಗೆ ಅಂತ ನೋಡ್ತೀವಿ. ಓಕೆ, ಸೊ ಇಲ್ಲೂ ಅಷ್ಟೇ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ನಾವು ಗಮನಿಸಿ, ಅಲ್ಲಿ ವೇಲೆನ್ಸ್ ಶೆಲ್ ಅನ್ನು ನೋಡಿದ್ವಿ, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ನೋಡಬೇಕು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಹೇಗೆ ನೋಡೋದು, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆಟಮ್ಸ್ ಅನ್ನು ಎಲಿಮೆಂಟ್ಸ್ ಅನ್ನು ಬರ್ಕೊಳ್ಳೋಣ. ಎಲಿಮೆಂಟ್ ಎ ಬಿ ಸಿ ಡಿ ಆ್ಯಂಡ್ ಇ, ಇಷ್ಟು ಎಲಿಮೆಂಟ್ ಅನ್ನು ಕೊಟ್ಟಿದೆ. ಸೊ ಅಟೋಮಿಕ್ ನಂಬರ್ ಕೊಟ್ಟಿದ್ದಾರೆ. ಎ = 7, ಬಿ ಎದು 9 ಇದೆ ಆ್ಯಂಡ್ 11 17 12 ಆ್ಯಂಡ್ 13. ಈಗ ನಮಗೇನು ಗ್ರೂಪ್ ನಂಬರ್ ಈಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ನೆನ್ಪಿಟ್ಕೋಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಸ್. ವಾಟ್ ಅಬೌಟ್ ಪೀರಿಯಡ್ ನಂಬರ್? ಪೀರಿಯಡ್ ನಂಬರ್ ಅಂದರೆ ವೇಲೆನ್ಸ್ ಶೆಲ್ ಅಂತ ಅರ್ಥ. ಸೊ ಇಲ್ಲಿ ಗ್ರೂಪ್ = ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದಾಗ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅದಕ್ಕೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾದರೆ ಯಾವ ರೀತಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ KLM ಶೆಲ್ಗಳಲ್ಲಿ. ಸೊ ಇಲ್ಲಿ ನೋಡೋದಾದರೆ 9 ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ನಾನು 2 + 7, ಎಲ್ಲಲ್ಲಿ 8, ಹಾಗಾಗಿ 7 ಹಾಕ್ಕೊತೀನಿ. ಮ್ಯಾಕ್ಸಿಮಮ್ 8 ಇರುತ್ತೆ. ಇಲ್ಲಿ 11 ಅಂತ ತೊಗೊಂಡ್ರೆ ದಿಸ್ ಇಸ್ 2 ಮತ್ತು 8 10 ಆಯಿತು, ಮತ್ತು ಎಮ್ ಶೆಲ್ಲಲ್ಲಿ 1 ಇರ್ತದೆ. ಸೊ ಇದಾದಮೇಲೆ 17 ಅಂತಂದರೆ 2 8 7, 12 ಅಂದರೆ 2 8 10 ಆಯಿತು +2, ಇಲ್ಲಿ 2 8 ಆ್ಯಂಡ್ 3. ಓಕೆ, ಸೊ ಇಲ್ಲಿ ನೋಡಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಯಾವುದರಲ್ಲಿ ಸೇಮ್ ಇದೆ ಅಂತ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ನೋಡಿ ಯಾವುದರಲ್ಲಿ, ಫಾರ್ ಎಕ್ಸಾಂಪಲ್ ಎನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನು 7 ಇದೆ. ಶೆಲ್ ನೋಡಬೇಡಿ, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ನೋಡಬೇಕು. ಸಿನಲ್ಲಿ 7 ಇದೆ. ಸೊ ಎರಡು ಶೆಲ್ಲಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಸೇಮ್ ಇರೋದ್ರಿಂದ ಇವೆರಡೂ ಕೂಡ ಸೇಮ್ ಗ್ರೂಪಿಗೆ ಸೇರ್ತವೆ ಅಂತ. ಯಾವ್ದು ಎ ಮತ್ತು ಸಿ ಬಿಲಾಂಗ್ಸ್ ಟು ದಿ ಸೇಮ್ ಗ್ರೂಪ್ ಬಿಕಾಸ್ ದೇ ಹ್ಯಾವಿಂಗ್ ಸೇಮ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಎ ಆ್ಯಂಡ್ ಸಿ ಯಾವ ಆಪ್ಷನ್ ಇದೆ ನೋಡಿ, ದಟ್ ಈಸ್ ಸಿ, ಎ ಆ್ಯಂಡ್ ಸಿ. ಓಕೆ, ನೆಕ್ಸ್ಟ್ 7th ಕ್ವಶನ್ ಹೋಗೋಣ. ವೇರ್ ವುಡ್ ಯು ಲೊಕೇಟ್ ದ ಎಲಿಮೆಂಟ್ ವಿತ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 8 in the modern periodic table? Okay, so modern periodic table ಅಲ್ಲಿ where do you locate the element with electronic configuration 2 8 ಅಂತ. ಸೊ 2 8 ಇರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುವಂತಹ ಎಲಿಮೆಂಟು ಯಾವ
ಸ್ಪೇಸಲ್ಲಿದೆ, ಯಾವ ಪೊಸಿಷನಲ್ಲಿದೆ ಅಂತ ಕಂಡುಹಿಡಿಬೇಕು ನಾವು. ಸೊ 28 ಅಂತಂದರೆ ನೋಡಿ, ಇಟ್ ಈಸ್ ವೆರಿ ಈಸಿ ಕ್ವಶನ್. 28 ಈಸ್ ನಥಿಂಗ್ ಬಟ್ ಎಷ್ಟು ಅಟೋಮಿಕ್ ನಂಬರ್ 10 ಆಗುತ್ತೆ. ಅಟೋಮಿಕ್ ನಂಬರ್ 10 ಇದೆ ಅಂತಂದರೆ ದಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಯಾನ್. ವಾಟ್ ಅಬೌಟ್ ನಿಯಾನ್? ನಿಯಾನ್ ಇಸ್ ಅನ್ inert gas or it is otherwise called as noble gas ಅಂತ ಹೇಳ್ತೀವಿ. ಸೊ ಈ ನೋಬಲ್ ಗ್ಯಾಸ್ಗಳೆಲ್ಲವೂ ಕೂಡ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲಾಸ್ಟ್ ಗ್ರೂಪ್ ಅಲ್ಲಿ ಸಿಗ್ತವೆ ನಿಮಗೆ, 18th ಗ್ರೂಪಲ್ಲಿ. 18th ಗ್ರೂಪ್ ಎಲಿಮೆಂಟ್ ಅಂತಾನು ಹೇಳ್ತೀನಿ ನಾನು. ಇನ್ನೊಂದು ಏನಂದ್ರೆ, ಇನ್ನೂ ಯಾವ ರೀತಿ ಕಂಡುಹಿಡಿಬಹುದು ಅಂತಂದ್ರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಆಕ್ಟೆಟ್ ಸ್ಟ್ರಕ್ಚರ್ ಇದೆ. ಹಾಗಾಗಿ ನಾವೊಂದು ಲೀಡ್ ತಗೋಬಹುದು, ಗೆಸ್ ತಗೋಬಹುದು. ಸೊ ದಟ್ ಬಿಲಾಂಗ್ಸ್ ಟು ಕಂಪ್ಲೀಟ್ಲಿ ಫ್ಲೂಯಿಡ್ ಇರೋದ್ರಿಂದ ಅದು ಒಂದು ನೋಬಲ್ ಗ್ಯಾಸ್ ಆಗಿರ್ಬೋದು ಅಂತ. ಬಟ್ ನಾವು 18th ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ದಿ ಗ್ರೂಪ್ 18. 8th ಕ್ವಶನ್ಗೆ ಹೋಗೋಣ. An element which is an essential constituent of all organic compound belongs to. ಸೊ ಇಲ್ಲಿ ಎಲಿಮೆಂಟ್ನ ಹೆಸರು ಕೊಟ್ಟಿಲ್ಲ, ಆದರೆ ಎಲಿಮೆಂಟ್ ಯಾವುದು ಅನ್ನೋದನ್ನ ಹಿಂಟ್ ಕೊಟ್ಟಿದ್ದಾರೆ. ಎಲಿಮೆಂಟ್ which is an essential constituent of all organic compounds. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದ್ರೇನೆ ದೇ ಆರ್ ಮೇಡ್ ಆಫ್ ಕಾರ್ಬನ್. ಹಾಗಾಗಿ ಕಾರ್ಬನ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಅಬೌಟ್ ಅದು ಎಲ್ಲಿದೆ ಅಂತ, ಕಾರ್ಬನ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕೀಗ. ಅದನ್ನ ಕಂಡುಹಿಡಿಬೇಕು ಅಂತಂದ್ರೆ ಕಾರ್ಬನ್ನ ಅಟೋಮಿಕ್ ನಂಬರ್ ಅನ್ನ ನಾವು ನೋಡ್ಕೋಬೇಕು. ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟು? ಇಟ್ ಈಸ್ ಕಾರ್ಬನ್ ಅಟೋಮಿಕ್ ನಂಬರ್ Z is equal to 6. ಓಕೆ, ಸೊ 6 ಅಂತಂದ್ರೆ ಅದನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 2,4 ಆಗುತ್ತೆ. ದಟ್ ಈಸ್ K and L ಶೇಪ್. ಓಕೆ, ಸೊ ಇಲ್ಲಿ 2,4 ಇಲ್ಲಿಗೆ ಯಾವುದೊಂದು ಗ್ರೂಪ್ ಕಂಡುಹಿಡಿದೆ ಅಂತ ಕೇಳಿದ್ರೆ, ಅಟೋಮಿಕ್ ನಂಬರ್ ಗೊತ್ತಾಯ್ತು ನಮಗೆ. ಈಗ ಗ್ರೂಪ್ ಕಂಡುಹಿಡಿಬೇಕು. ಸೊ ಗ್ರೂಪ್ ಕಂಡುಹಿಡಿಬೇಕು ಅಂತ ನಾನು ಆಗಲೇ ಹೇಳಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನೋಡಿ ಅಂತ. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸು ಎಷ್ಟಿದೆ? 4 ಇದೆ. ಓಕೆ, ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4 ಇತ್ತು ಅಂತಂದ್ರೆ ಅದು 4th ಗ್ರೂಪಿಗೆ ಆ್ಯಡ್ ಆಗಲ್ಲ. ಬಟ್ ನಾನು ಇಲ್ಲೊಂದು ಟ್ರಿಕ್ ಇದೆ, ಅದನ್ನ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಗ್ರೂಪ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತ, ಬೈ ಅಬ್ಸರ್ವಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೆನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಗಿವನ್, ಹೌ ಡು ಯು ಫೈಂಡ್ ಔಟ್ ದ ಗ್ರೂಪ್ ಅಂತ. ನೋಡಿ, ವೇಲೆನ್ಸ್ ಎಲೆಕ್ಟ್ರಾನ್ 1 ಇತ್ತು ಅಥವಾ 2 ಇತ್ತು ಅಂತಂದ್ರೆ, ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 1 ಇನ್ ಅನ್ ಎಲಿಮೆಂಟ್, ಇಟ್ ಬಿಲಾಂಗ್ಸ್ ಟು ದ ಫಸ್ಟ್ ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ 2 ಇತ್ತು ಅಂತಂದ್ರೆ ಸೆಕೆಂಡ್ ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ. ವಾಟ್ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ 3? ಓಕೆ, ಸೊ 3 ಎಲೆಕ್ಟ್ರಾನ್ ಇದ್ರೆ ಥರ್ಡ್ ಗ್ರೂಪ್ಗೆ ಬಿಲಾಂಗ್ ಆಗಲ್ಲ, ಇಲ್ಲಿ ಚೇಂಜ್ ಆಗ್ತದೆ. ಇಲ್ಲಿಂದ 2ಕ್ಕಿಂತ ಹೆಚ್ಚು ಅಂದ್ರೆ 3, 4, 5 ಈ ತರ ಇದ್ರೆ ಅದಕ್ಕೆ ನಾವು 10 ಆ್ಯಡ್ ಮಾಡಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಗೆ 10 ಅನ್ನು ಆ್ಯಡ್ ಮಾಡಬೇಕು, ಅಟೋಮಿಕ್ ನಂಬರ್ಗೆಲ್ಲ. ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 3 ಇದೆ ಅಂತಂದ್ರೆ 3 + 10 ದಟ್ ಈಸ್ ಈಕ್ವಲ್ ಟು 13. ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ 3 ಇರುವಂತಹ ಎಲಿಮೆಂಟ್ಗಳು 13ನೇ ಗ್ರೂಪಲ್ಲಿ ಇರ್ತವೆ. ವೇಲೆನ್ಸ್ ಎಲೆಕ್ಟ್ರಾನ್ 4 ಇರುವಂತಹ ಎಲಿಮೆಂಟು ಎಷ್ಟನೇ ಗ್ರೂಪಲ್ಲಿ ಇರುತ್ತೆ? ಹಾಗಾದ್ರೆ ಅದಕ್ಕೆ +10 ಮಾಡಿ, ದಟ್ ಈಸ್ 14. ಅಂದ್ರೆ 14th ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ ಅಂತ. ಓಕೆ, ಸೊ ಈಗ ನೋಡೋದಾದ್ರೆ ಇಲ್ಲಿ ನಮಗೆ ಕಾರ್ಬನ್ಗೆ ಅಟೋಮಿಕ್ ನಂಬರ್ 6 ಇದೆ, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4 ಇದೆ. 4 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಕಾರ್ಬನ್. 4 ಅಂತಂದ್ರೆ ಅದಕ್ಕೆ +10 ಆ್ಯಡ್ ಮಾಡಿರ್ತೀವಿ ಅಂತಂದ್ರೆ 14 ಆಗುತ್ತೆ. 4 + 10 is equal to 14. ಸೊ ದಿಸ್ ಇಸ್ ದ ಗ್ರೂಪ್ ನಂಬರ್. ಹಾಗಾದ್ರೆ ಕಾರ್ಬನ್ ಯಾವ ಗ್ರೂಪಿಗೆ ಅಥವಾ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂದ್ರೆ ದಟ್ ಬಿಲಾಂಗ್ಸ್ ಟು ದಿ ಗ್ರೂಪ್ 14 ಅಂತ. ಸೊ ಈ ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಪೀರಿಯಡ್ ಹೇಗೆ ಕಂಡುಹಿಡಿಬೇಕು, ಗ್ರೂಪ್ ಅನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋ ಟ್ರಿಕ್ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಅದು ಕರೆಕ್ಟ್ ಇದೆಯಲ್ಲ ಅಂತ ನೋಡೋಣ. ನಾವೀಗ ಕಾರ್ಬನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಈ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಾರ್ಬನ್ ಎಲ್ಲಿದೆ? ಹಿಯರ್ ಯು ವಿಲ್ ಫೈಂಡ್ ದ ಕಾರ್ಬನ್. ಇಲ್ಲಿದೆ. ಸೊ ಕಾರ್ಬನ್ ಗ್ರೂಪ್ ನಂಬರ್ ಎಲ್ಲಿದೆ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ 14 ಗ್ರೂಪಲ್ಲಿ ಇದೆ. ಬೇರೆ ಎಲಿಮೆಂಟ್ಗಳನ್ನು ನೀವು ಚೆಕ್ಔಟ್ ಮಾಡ್ಕೋಬಹುದು. ಅಂದರೆ ಒಂದು ಅಟೋಮಿಕ್ ನಂಬರ್ ತಗೊಳ್ಳಿ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ಕಾನ್ಫಿಗರೇಷನ್ ಬರೋದು ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡಿ, ಆ ಎಲೆಕ್ಟ್ರಾನ್ಗಳಿಗೆ +10 ಅನ್ನು ಆ್ಯಡ್ ಮಾಡಿ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 2 ಅಂದರೆ 3, 4, 10, 3, 4, 5 ಇತ್ತು ಅಂತಂದರೆ, 1, 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಸೇಮ್ ನಂಬರೇ ಗ್ರೂಪ್ ನಂಬರ್ ಆಗಿರುತ್ತೆ. ಓಕೆ, 9th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಔಟರ್ ಮೋಸ್ಟ್ ಶೆಲ್ ಫಾರ್ ಎಲಿಮೆಂಟ್ಸ್ ಆಫ್ ಪೀರಿಯಡ್ 2? ಓಕೆ, ಸೊ ಪೀರಿಯಡ್ 2 ನಲ್ಲಿರುವ ಔಟರ್ ಮೋಸ್ಟ್ ಶೆಲ್ ಯಾವುದು ಅಂತ. ಓಕೆ, ನಾನು ಈ ಹಿಂದೆ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಪೀರಿಯಡ್ ನಂಬರ್ ಇಸ್ ಈಕ್ವಲ್ ಟು ಶೆಲ್ ನಂಬರ್ ಅಂತ, ಅಥವಾ ಶೆಲ್ ನಂಬರ್ ಇಸ್ ಈಕ್ವಲ್ ಟು ಪೀರಿಯಡ್ ನಂಬರ್ ಅಂತ. ಸೊ ಇಲ್ಲಿ ನಾವು ಒಂದೊಂದು ಶೆಲ್ಗೆ ಒಂದೊಂದು ನಂಬರ್ ಕೊಡ್ತಾ ಹೋಗ್ತೀವಿ. K, L, M ಈ ಥರ 4 ಶೆಲ್ ಅಂತ ತಗೊಂಡ್ರೆ, ಸೊ Kಗೆ 1 ನಂಬರ್ ಕೊಡ್ತೀವಿ, L ಶೆಲ್ಲಿನ ನಂಬರ್ 2 ಆ್ಯಂಡ್ Mಗೆ 3 ಆ್ಯಂಡ್ Nಗೆ 4.
ಎಲಿಮೆಂಟ್ ಅಲ್ಲಿ ಅಟೋಮಿಕ್ ನಂಬರ್ ಅನ್ನು ಬರೆದಾಗ ಅದರ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಕೆ ಆಗಿತ್ತು ಅಂತಂದ್ರೆ ಅದು ಫಸ್ಟ್ ಪೀರಿಯಡ್ ಸೇರುತ್ತೆ. ಅದರ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲ್ ಆಗಿತ್ತು ಅಂತಂದ್ರೆ ಅದು ಎರಡನೇ ಶೆಲ್ ಆಗಿರೋದ್ರಿಂದ ಅದು ಎರಡನೇ ಪೀರಿಯಡ್ಗೆ ಬರುತ್ತೆ, ಸೆಕೆಂಡ್ ಪೀರಿಯಡ್. ಇದು ಮೂರನೇ ಪೀರಿಯಡ್. ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎನ್ ಆಗಿತ್ತು ಅಂತಂದ್ರೆ ಅದು ನಾಲ್ಕನೇ ಪೀರಿಯಡ್ಗೆ ಸೇರುತ್ತೆ. ಈ ರೀತಿ 7 ಪೀರಿಯಡ್ ವರ್ಗು ಕೂಡ ಶೆಲ್ ನಂಬರ್ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದನ್ನ ನೋಡಿದ್ರೆ ನಾವು ಇವ್ಲೇನ್ ಕೇಳಿದರೆ ಪೀರಿಯಡ್ 2 ನಲ್ಲಿರುವ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವುದು ಅಂತ. ಸೊ ಪೀರಿಯಡ್ 2 ಅಂದ್ರೆ ಅದರಲ್ಲಿ 2 ಶೆಲ್ಸ್ ಇರುತ್ತೆ, ದಟ್ ಈಸ್ ಕೆ ಅಂಡ್ ಎಲ್. ಸೊ ಇದರಲ್ಲಿ ಔಟರ್ ಮೋಸ್ಟ್ ಶೆಲ್ ಯಾವುದು ಅಂತಂದ್ರೆ ದಟ್ ಈಸ್ ಎಲ್. ಹಾಗಾಗಿ ವಿ ಗೋ ವಿತ್ ದ ಆಪ್ಷನ್ ಬಿ, ದಟ್ ಈಸ್ ಎಲ್ ಶೆಲ್. ಅಂಡರ್ಸ್ಟುಡ್? ನಾವ್ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 10th question. Which one of the following elements exhibit maximum number of valence electrons? ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ತೋರಿಸುವಂತಹ ಎಲಿಮೆಂಟ್ ಯಾವುದು ಅಂತ ಕೇಳಿದೆ. ಓಕೆ, ಸೊ ಇದರಲ್ಲಿ ನಾವು ಎಲಿಮೆಂಟ್ ಅನ್ನ ನೋಡೋದಾದ್ರೆ ಅದ್ರದ್ದು ಅಟೋಮಿಕ್ ನಂಬರ್ ಅನ್ನು ನೋಡಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಗೋಬೇಕು ಅಂದ್ರೆ ಅಟೋಮಿಕ್ ನಂಬರ್ ಗೊತ್ತಾಗಬೇಕು, ಅಟೋಮಿಕ್ ನಂಬರ್ ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. ಹಾಗೆ ನೋಡೋದಾದ್ರೆ ಸೋಡಿಯಂನ ಎಲೆಕ್ಟ್ರಾನಿಕ್ ಅಟೋಮಿಕ್ ನಂಬರ್ ಎಷ್ಟು? 11. ಓಕೆ, ಅಲ್ಯೂಮಿನಿಯಂನ ಅಟೋಮಿಕ್ ನಂಬರ್ 13 and silicon atomic number 14 and phosphorus na atomic number 15. ಓಕೆ, ಈಗ ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೀಬೇಕು. ಸೊ ಇಲ್ಲಿ ಯಾವ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಶೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕೆ ಎಲ್ ಎಂ ಈ ರೀತಿ. ಸೊ ಕೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡ್ತೀರಿ? 2 ಮ್ಯಾಕ್ಸಿಮಮ್. ಇಲ್ಲಿ 8, ಇನ್ನು ಎಷ್ಟು ಉಳಿತು? 1 ಉಳಿತು, 2 8 1 ಆಯ್ತು. ಸೊ ಅಲ್ಯೂಮಿನಿಯಂ ಅಲ್ಲಿ 13 ಇದೆ, 2 8 and 3 ಆಗುತ್ತೆ. ಸೊ ಇಲ್ಲಿ ಸಿಲಿಕಾನ್ ಅಲ್ಲಿ 14 ಇದೆ, 2 8 4 ಆಗುತ್ತೆ. ವಾಟ್ ಅಬೌಟ್ ಫಾಸ್ಫರಸ್? ದಟ್ ಈಸ್ 2 8 5 ಆಗುತ್ತೆ. ಓಕೆ, ಇಲ್ಲಿ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವುದು? ಎಲ್ಲದರಲ್ಲೂ ಕೂಡ ಎಂ ಅಂತ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೇಳಿದರೆ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿದೆ ಅಂತ ನೋಡಿ. ವೇಲೆನ್ಸ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ 5 ಇದೆ, ಅಂದ್ರೆ ಇದು 1 3 4 ಇದರಲ್ಲಿ ನೋಡ್ಕೊಂಡ್ರೆ 5 ಇದೆ. ಹಾಗಾಗಿ ಫಾಸ್ಫರಸ್ ಇಸ್ ದ ರೈಟ್ ಆನ್ಸರ್. ಸೊ ಐ ವಿಲ್ ಗೋ ವಿತ್ ದ ಆಪ್ಷನ್ ಡಿ, ವಿಚ್ ಇಸ್ ಫಾಸ್ಫರಸ್. ಓಕೆ, ನಾವ್ let's move on to the 11th question. Which of the following gives the correct increasing order of the atomic radii of O, F and N? ಇಲ್ಲಿ ಆಕ್ಸಿಜನ್, ಫ್ಲೂರಿನ್ ಅಂಡ್ ನೈಟ್ರೋಜನ್ ಅಟೋಮಿಕ್ ರೇಡಿಯಸ್ ನ ನೋಡ್ಕೊಂಡ್ರೆ ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಗೆ ಬರ್ತದೆ ಇದು ಈ ಕಾನ್ಸೆಪ್ಟ್. ಇಲ್ಲಿ ನಾವೇನ್ ಮಾಡಬೇಕು? 3 ಎಲಿಮೆಂಟ್ ಗಳನ್ನ ಕೊಟ್ಟಿದ್ದಾರೆ, ಆಕ್ಸಿಜನ್, ಫ್ಲೋರಿನ್ ಅಂಡ್ ನೈಟ್ರೋಜನ್. ಓಕೆ, ಸೊ ಇನ್ನೊಂದೇನಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ರೇಡಿಯಸ್ ಅಂತ ನೋಡಿದ್ರೆ ಈ ಎಲಿಮೆಂಟ್ಗಳು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಿದೆ ಅಂತ ನೋಡ್ಬೇಕು ಫಸ್ಟ್ ಆಫ್ ಆಲ್ ನಾವು. ಅವಾಗ ನಾವು ಅದು ಗ್ರೂಪ್ ಅಲ್ಲಿ ಇದೆಯಾ, ಪೀರಿಯಡ್ ಅಲ್ಲಿ ಇದೆ ನೋಡ್ಕೊಂಡ್ರೆ ಅಲ್ಲಿ ಅಟೋಮಿಕ್ ರೇಡಿಯಸ್ ಹೆಂಗೆ ವೇರಿ ಆಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದ್ರೆ ಇದು ಯಾವ ಒಂದೇ ಗ್ರೂಪ್ ಅಲ್ಲಿ ಇದಾವ, ಒಂದೇ ಪೀರಿಯಡ್ ಅಲ್ಲಿ ಇದಾವ ಅಂತ ನೋಡೋದಾದ್ರೆ ಇದಕ್ಕೆ ನಾವು ಅಟೋಮಿಕ್ ನಂಬರ್ ಅನ್ನ ಬರ್ಕೋಬೇಕು. ಅಟೋಮಿಕ್ ನಂಬರ್ ಆಕ್ಸಿಜನ್ ಎಷ್ಟು? 8 ಇದೆ. ಓಕೆ, ಸೊ ಫ್ಲೋರಿನ್ ಎಷ್ಟು? 9 ಇದೆ. ನೈಟ್ರೋಜನ್ 7 ಇದೆ. ಓಕೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತಾ ಹೋಗಿ. ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದ್ರೆ ಫಸ್ಟ್ ಯಾವ್ದು ಬರ್ತದೆ? ಲೋಯೆಸ್ಟ್ 7 ಬರ್ತದೆ, ದಟ್ ಈಸ್ ನೈಟ್ರೋಜನ್. ಆಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಯಾವ್ದು ಬರ್ತದೆ? 8, ದಟ್ ಈಸ್ ಆಕ್ಸಿಜನ್. ಆಮೇಲೆ ಯಾವ್ದು ಬರ್ತದೆ? ಫ್ಲೋರಿನ್, NOF ಅಂತ ಬರ್ತದೆ. ಸೊ ಇಲ್ಲಿ ಅಟೋಮಿಕ್ ನಂಬರ್ ರೇಂಜ್ ಇಂದ 7 ಇಂದ 9 ವರೆಗೂ ಇದೆ ಅಂತಂದ್ರೆ ಸೊ ದಟ್ ಬಿಲಾಂಗ್ಸ್ ಟು ಇಲ್ಲಿ ಒಂದೇ ಗ್ರೂಪ್, ಒಂದೇ ಪೀರಿಯಡ್ಗೆ ಬಿಲಾಂಗ್ ಆಗ್ತವೆ ಅವು. ಓಕೆ, ಸೊ ಒಂದೇ ಪೀರಿಯಡ್ಗೆ ನೈಟ್ರೋಜನ್, ಆಕ್ಸಿಜನ್ ಅಂಡ್ ಫ್ಲೋರಿನ್. ಹಾಗಾದ್ರೆ ಪೀರಿಯಡ್ ಅಲ್ಲಿ ಹೇಗೆ ವೇರಿ ಆಗುತ್ತೆ ಅಂತ. ಓಕೆ, ಅಟೋಮಿಕ್ ರೇಡಿಯಸ್. ಸೊ ಪೀರಿಯಡ್ ಅಲ್ಲಿ ಹೇಗೆ ವೇರಿ ಆಗುತ್ತೆ ಅಂತಂದ್ರೆ ದ ಅಟೋಮಿಕ್ ರೇಡಿಯಸ್ ಅಥವಾ ಅಟೋಮಿಕ್ ರೇಡಿಯಸ್ ಇಸ್ ನಥಿಂಗ್ ಬಟ್ ಅಟೋಮಿಕ್ ಸೈಜ್ ಅಂತ ಹೇಳ್ತೀವಿ, ಸೈಜ್ ಆಫ್ ದ ಆಟಮ್ ಅಂತಾನು ಹೇಳ್ತೀವಿ. ಸೊ ಅಟೋಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಪೀರಿಯಡ್ ಅಲ್ಲಿ ನಾವು ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ತಾ ಹೋದ್ರೆ ವೆನ್ ಎವರ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಅ ಪೀರಿಯಡ್ the atomic size actually goes on decreases. Atomic size decrease. ಯಾಕೆ atomic size decrease ಆಗುತ್ತೆ ಅಂತಂದ್ರೆ atomic size ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ ಅಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಅಟೋಮಿಕ್ ನಂಬರ್ ಜಾಸ್ತಿ ಆದವಾಗಲ್ಲ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಎಲೆಕ್ಟ್ರಾನ್ಗಳನ್ನ ತನ್ನೆಡೆಗೆ ಎಳಿತಾ ಇರ್ತದೆ ನ್ಯೂಕ್ಲಿಯಸ್. ಓಕೆ, ಹಾಗಾಗಿ ಅಟೋಮಿಕ್ ರೇಡಿಯಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಟೋಮಿಕ್ ರೇಡಿಯಸ್ ಕಡಿಮೆ ಆಗ್ತಾ ಹೋದಾಗೆಲ್ಲ ಅಟೋಮಿಕ್ ಸೈಜ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾದ್ರೆ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದೀವಿ, ಯಾಕಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಟೋಮಿಕ್ ನಂಬರ್ನ ಇನ್ಕ್ರೀಸಿಂಗ್ ಆರ್ಡರ್ ಮೇಲೆ ಅರೇಂಜ್ ಮಾಡಿರ್ತಾರೆ. ಸೊ N and O and F ಬರ್ತದೆ. ಸೊ ಡಿಕ್ರೀಸ್ ಆಗ್ತಾ ಹೋಗ್ತಿದೆ ಅಂತಂದ್ರೆ N ಗೆ ಮ್ಯಾಕ್ಸಿಮಮ್ ಇದೆ ಅಟೋಮಿಕ್ ಸೈಜ್ ಈ ಮೂರರಲ್ಲಿ.
ಸೊ ಇದಕ್ಕೆ ಮಿನಿಮಮ್ ಇದೆ ಅಥವಾ ಲೋಯೆಸ್ಟ್ ಇದೆ. ಓಕೆ, ಸೊ ನಾವು ಇಲ್ಲಿ ಏನು ಕೇಳಿದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೇಳಿದರೆ, ಇನ್ಕ್ರೀಸಿಂಗ್ ಆರ್ಡರ್ ಅಂತಂದರೆ ಫಸ್ಟ್ ಲೋಯೆಸ್ಟ್ ಇರಬೇಕು, ಆಮೇಲೆ ಹೈಯೆಸ್ಟ್ ಇರಬೇಕು. ಸೊ ಇಲ್ಲಿ ನಾವು ಲೋಯೆಸ್ಟ್ ಯಾವ್ದು ತೊಗೊತೀವಿ, ಇಲ್ಲಿ ಎಫ್ ಲೋಯೆಸ್ಟ್ ಇದೆ, ಹಾಗಾಗಿ ಎಫ್ ಅಂತ ತೊಗೊತೀವಿ. ಆಮೇಲೆ ಓ ಇದೆ, ಆ್ಯಂಡ್ ಮ್ಯಾಕ್ಸಿಮಮ್ ಇನ್ಕ್ರೀಸಿಂಗ್ ಆರ್ಡರ್ ಅಂತಂದರೆ ಎನ್ ಬರ್ತದೆ ಲಾಸ್ಟಿಗೆ. ಎಫ್ ಓ ಎನ್ ಎಲ್ಲಿದೆ ನೋಡಿ, ಸೊ ಹಿಯರ್ ವಿಲ್ ಫೈಂಡ್ ಎಫ್ ಓ ಎನ್. ಓಕೆ, ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ವುಡ್ ಲೂಸ್ ಅನ್ ಎಲೆಕ್ಟ್ರಾನ್ ಈಸಿಲಿ? ಓಕೆ, ಇದು ಕೂಡ ಟ್ರೆಂಡ್ಸ್ ಅಲ್ಲೇ ಬರ್ತದೆ. ಸೊ ಎಲೆಕ್ಟ್ರಾನ್ ಅನ್ನು ಲೂಸ್ ಮಾಡಿಕೊಳ್ಳುವಂತಹ ಒಂದು ಎಲಿಮೆಂಟಿನ ಪ್ರಾಪರ್ಟಿಯನ್ನ ಏನಂತ ಕರಿತೀವಿ, ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ. ಸೊ ಯೂಶಲಿ ಎಲೆಕ್ಟ್ರೋ ಪಾಸಿಟಿವ್ ಯಾವ್ದಿರುತ್ತದೆ, ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್. ಸೊ ಈ ಎಲಿಮೆಂಟ್ಗಳಲ್ಲಿ ಯಾವುದು ಎಲೆಕ್ಟ್ರಾನ್ ಅನ್ನು ಈಸಿಯಾಗಿ ಲೂಸ್ ಮಾಡ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಸೊ ಯಾವಾಗ ಒಂದು ಮೆಟಲ್ ಒಂದು ಎಲಿಮೆಂಟ್ ಯಾವಾಗ ಎಲೆಕ್ಟ್ರಾನ್ ಅನ್ನು ಲೂಸ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಅದರ ವೇಲೆನ್ಸ್ ಶೆಲ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ತುಂಬಾ ಕಡಿಮೆ ಇರಬೇಕು, ಅವಾಗ ಮಾತ್ರ ಅದು ಲೂಸ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋಣ. ಮೆಗ್ನೀಷಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಮೆಗ್ನೀಷಿಯಂ ಅಟೋಮಿಕ್ ನಂಬರ್ 12 ಇದೆ. ಸೊ 12 ಅಂತಂದ್ರೆ 2 8 2 ಇರುತ್ತೆ. ಓಕೆ, ವಾಟ್ ಅಬೌಟ್ ಸೋಡಿಯಂ 11 ಇದೆ. ಸೊ 2 8 1 ಆಗುತ್ತೆ. ವಾಟ್ ಅಬೌಟ್ ಪೊಟ್ಯಾಷಿಯಮ್ದು 19 ಇದೆ, ದಟ್ ಈಸ್ 2 8 8 1 ಆಗುತ್ತೆ. ಓಕೆ, ವಾಟ್ ಅಬೌಟ್ ಕ್ಯಾಲ್ಶಿಯಮ್ದು 20 ಇದೆ. ಕ್ಯಾಲ್ಶಿಯಂ ಅಟೋಮಿಕ್ ನಂಬರ್ 20 ಇರುತ್ತೆ. ಸೊ 20 ಅಂತಂದ್ರೆ 2 8 8 2 ಆಗುತ್ತೆ. ಓಕೆ, ಸೊ ಇದು ಏನು ನಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ ಇಲ್ಲಿ ಯಾವುದು ಈಸಿಯಾಗಿ ಎಲೆಕ್ಟ್ರಾನ್ಗಳನ್ನ ಲೂಸ್ ಮಾಡ್ಕೊಳ್ಳುತ್ತೆ ಅಂತ ನೋಡಿ. ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದು ಯಾವುದೇ ಎಲಿಮೆಂಟ್ ಆಕ್ಟೇಟ್ ಸ್ಟ್ರಕ್ಚರ್ ಪಡ್ಕೋಬೇಕು ಅಂತಂದ್ರೆ, ಸೊ ಏನು ಎಲಿಮೆಂಟ್ಗಳು ಆಕ್ಟೇಟ್ ಸ್ಟ್ರಕ್ಚರ್ ಪಡ್ಕೋಬೇಕು ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೋಬಹುದು ಅಥವಾ ಗೇನ್ ಮಾಡ್ಕೋಬಹುದು. ಇಲ್ಲಿ ಈಸಿಯಾಗಿ ಲೂಸ್ ಮಾಡ್ಕೊಳ್ಳೋದು ಯಾವುದು ಅಂತಂದ್ರೆ, ಸೊ ಕಡಿಮೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥದ್ದು ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಅಲ್ಲಿ. ಓಕೆ, ಸೊ ಇಲ್ಲಿ ಎಷ್ಟಿದೆ, 1 ಇದೆ, ಇಲ್ಲೂ ಕೂಡ 1 ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ 2 and 2. ನಮ್ಗೆ ಅದು ಬೇಕಾಗಿಲ್ಲ, ಯಾಕಂದ್ರೆ ಈಸಿಯಾಗಿ ಲೂಸ್ ಮಾಡ್ಕೋಬೇಕು ಅಂತಂದ್ರೆ ಕಡಿಮೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅಲ್ಲಿ 1 1 ಇದೆ, ಅಂದ್ರೆ 2 ಆನ್ಸರ್ ಆಯ್ತು. 2 ಆನ್ಸರ್ ಅಲ್ಲಿ ಹಾಗಾದ್ರೆ ನಾವು ಒಂದನ್ನ ಚೂಸ್ ಮಾಡಬೇಕು, ಯಾವುದು ಈಸಿಯಾಗಿ ಲೂಸ್ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ಗಳನ್ನ ಅಂತ. ಸೊ ಯಾವ ಎಲಿಮೆಂಟ್ ಈಸಿಯಾಗಿ ಲೂಸ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ದಿ ಆಟಮ್ ಅಂಡ್ ದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಜಾಸ್ತಿ ಇರುವಂತಹ ಎಲಿಮೆಂಟ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದ್ದಾಗ ಈಸಿಯಾಗಿ ಎಲೆಕ್ಟ್ರಾನ್ಗಳನ್ನು ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಇಂದ ನಾವು ರಿಮೂವ್ ಮಾಡ್ಬೋದು. ಅದೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂದ್ರೆ ಎಲೆಕ್ಟ್ರಾನ್ಗೂ ಮತ್ತೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ಗೂ ಎಲೆಕ್ಟ್ರಾನಿಗೂ ಕೂಡ ಅವಾಗ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಬೇಕಾಗುತ್ತೆ, ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾದ್ರೆ ಸೈಜ್ ಆಫ್ ದಿ ಆಟಮ್ ದೊಡ್ಡದಿರುವಂತ ಎಲಿಮೆಂಟು ಈಸಿಯಾಗಿ ಎಲೆಕ್ಟ್ರಾನ್ಗಳನ್ನು ಲೂಸ್ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಈ 2 ಎಲಿಮೆಂಟ್ಗಳಲ್ಲಿ ಸೈಜ್ ಆಫ್ ದ ಆಟಮ್ ಯಾವುದು ಜಾಸ್ತಿ ಇದೆ ಅಂತ ನೋಡೋದಾದ್ರೆ, ಸೈಜ್ ಆಫ್ ದ ಆಟಮ್ ಡಿಪೆಂಡ್ಸ್ ಆನ್, ನಾವಾಗಲೇ ಹೇಳಿದೆ ಅಟೋಮಿಕ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇಲ್ಲಿ 2 ಎಲಿಮೆಂಟ್ ಇದೆ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಇವೆರಡರದು ಯಾವುದು ಅಟೋಮಿಕ್ ಸೈಜ್ ದೊಡ್ಡದಿದೆ ಅಂತ ನೋಡೋದಾದ್ರೆ ಅಲ್ಲಿ ಅಟೋಮಿಕ್ ಸ್ಟ್ರಕ್ಚರ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ನೋಡಿ ಇಲ್ಲಿ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೋಡಿಯಂ ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪೊಟ್ಯಾಷಿಯಂ. ಈ ಸೋಡಿಯಂ ಸ್ಟ್ರಕ್ಚರ್ ಅನ್ನು ನೋಡಿ, ನಂಬರ್ ಆಫ್ ಶೆಲ್ಸ್ ಎಷ್ಟಿದೆ ನೋಡಿ. ಸೊ ನಂಬರ್ ಆಫ್ ಶೆಲ್ಸ್ 1 2 and 3. ಇಲ್ಲಿ ನಂಬರ್ ಆಫ್ ಶೆಲ್ಸ್ ಎಷ್ಟಿದೆ ನೋಡಿ, 1 2 3 4. ಸೊ ರೇಡಿಯಸ್ ಅನ್ನ ತಗೊಂಡಾಗ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಇರುವಂತಹ ರೇಡಿಯಸ್ ತಗೊಂಡ್ರೆ ಇಲ್ಲಿ 3 ಶೆಲ್ ಇದೆ. ಬಟ್ ಇಲ್ಲಿ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಹೋದ್ರೆ 4 ಶೆಲ್ ಇದೆ. ಸೊ ಇಲ್ಲಿ ರೇಡಿಯಸ್ ಯಾವ್ದ್ರದ್ದು ಜಾಸ್ತಿ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಪೊಟ್ಯಾಷಿಯಮ್ದು ರೇಡಿಯಸ್ ಜಾಸ್ತಿ ಇದೆ ವೆನ್ ಕಂಪೇರ್ಡ್ ಟು ಸೋಡಿಯಂ. ಹಾಗಾದ್ರೆ ಅಟೋಮಿಕ್ ಸೈಜ್ ಕೂಡ ಪೊಟ್ಯಾಷಿಯಮ್ದೇ ಜಾಸ್ತಿ ಇರುತ್ತೆ. ಸೊ ಅಟೋಮಿಕ್ ಸೈಜ್ ದೊಡ್ಡದಿದ್ದಾಗ ನೋಡಿ ವೇಲೆನ್ಸ್ ಶೆಲ್ಲು ಮತ್ತೆ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ಇಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡೋದು ಈಸಿ ಆಗುತ್ತೆ, ಸೊ ದಟ್ ಇಟ್ ರೆಡಿಲಿ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್. ಸೊ ಇಲ್ಲಿ ಆಪ್ಷನ್ ಯಾವುದು ಅಂತಂದ್ರೆ ಪೊಟ್ಯಾಷಿಯಂ. ಅಂಡರ್ಸ್ಟುಡ್. ನೌ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 13th ಕ್ವಶನ್. Which of the following element has 0 electron affinity? What about electron affinity? Electron affinity ಅಂತಂದ್ರೆ the tendency of an element or atom to gain the electron. ಎಲೆಕ್ಟ್ರಾನ್ ಅಂದ್ರೆ ಇಷ್ಟ ಇರ್ತದೆ ಆಟಮ್ಗೆ, ಅದು ಗೇನ್ ಮಾಡ್ಕೊಳ್ಳುತ್ತೆ, ಅದನ್ನ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಅಥವಾ ಟು ರಿಸೀವ್ ಎಲೆಕ್ಟ್ರಾನ್ಸ್ ಇಸ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ. ಯಾವುದಕ್ಕೆ 0 ಎಲೆಕ್ಟ್ರಾನ್ ಅಫಿನಿಟಿ ಇದೆ ಅಂತ, ಎಲೆಕ್ಟ್ರಾನ್ಗಳದ್ದು ಬೇಡವೇ ಬೇಡ ಅನ್ಕೊಳ್ಳೋದು, ಎಲೆಕ್ಟ್ರಾನ್ ಅಫಿನಿಟಿ ಇಲ್ವಂತ ಎಲಿಮೆಂಟ್ ಯಾವುದು, ಯೂಶಲಿ ಇದನ್ನ ಅನ್ರಿಯಾಕ್ಟಿವ್ ಎಲಿಮೆಂಟ್ ಅಂತ ಕರಿತೀವಿ. 0 ಎಲೆಕ್ಟ್ರಾನ್ ಅಫಿನಿಟಿ ಇದೆ ಅಂತಂದ್ರೆ ಅದನ್ನ ಅನ್ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ.
ಅನ್ರಿಯಾಕ್ಟಿವ್ ಎಲಿಮೆಂಟ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಿರುತ್ತೆ ನಿಮಗೆ ಗೊತ್ತಿದೆ, 18th ಗ್ರೂಪಲ್ಲಿ ಇರುತ್ತೆ. 18th ಗ್ರೂಪ್ ಆರ್ 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಜೊತೆಗೆ ಅದನ್ನ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ, ಬಿಕಾಸ್ ದೇ ಆರ್ ಅನ್ರಿಯಾಕ್ಟಿವ್. ಹಾಗಾದ್ರೆ ಇಲ್ಲಿ ನಾವು ಯಾವುದೋ ಒಂದು ಈ 4 ಆಪ್ಷನ್ ಅಲ್ಲಿ ಯಾವುದೋ ಒಂದು ಆಪ್ಷನ್ ಅಲ್ಲಿ 18th ಗ್ರೂಪ್ ಎಲಿಮೆಂಟ್ ಇದೆ ಅಥವಾ ನೋಬಲ್ ಗ್ಯಾಸ್ ಇದೆ, ಅದನ್ನ ನಾವು ಕಂಡುಹಿಡಬೇಕು. ಅಥವಾ ಆಕ್ಟೇಟ್ ಸ್ಟ್ರಕ್ಚರ್ ಇರುವಂತಹ ಎಲಿಮೆಂಟ್ ಅನ್ನ ಕಂಡುಹಿಡಬೇಕು. ಸೊ ಹಾಗೆ ನೋಡೋದಾದ್ರೆ ಸೋಡಿಯಂ, ನಿಯಾನ್, ಫ್ಲೂರಿನ್ ಇದೆ, ನನ್ ಆಫ್ ದಿಸ್ ಇದೆ. ಇಲ್ಲಿ ಎಲಿಮೆಂಟ್ 3 ಇದರಲ್ಲಿ ನಿಯಾನ್ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ನಿಯಾನು ಅಟೋಮಿಕ್ ನಂಬರ್ 10 ಇರುತ್ತೆ. ನಿಯಾನ್ ಅಟೋಮಿಕ್ ನಂಬರ್ 10 ಇರುತ್ತೆ. ಜೊತೆಗೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 28 ಇದೆ. ಸೊ ಔಟರ್ ಮೋಸ್ಟ್ ವೇಲೆಂಟ್ ಶೆಲ್ ಅಲ್ಲಿ ಆಕ್ಟೇಟ್ ಸ್ಟ್ರಕ್ಚರ್ ಇರುತ್ತೆ, ಅಂದ್ರೆ 8 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಅದು ಎಲೆಕ್ಟ್ರಾನ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಕೊಡೋದಕ್ಕೂ ಇಷ್ಟಪಡಲ್ಲ. ಹಾಗಾಗಿ ದಟ್ ಈಸ್ ಇನ್ಆಕ್ಟಿವ್ ಅಂತ ಹೇಳ್ತೀವಿ. 0 ಎಲೆಕ್ಟ್ರಾನ್ ಅಫಿನಿಟಿ ಇರುತ್ತೆ. ಸೊ ನಿಯಾನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ 2 ರೀತಿ ಕಂಡುಹಿಡಿತೀವಿ. ಒಂದು ಎಲಿಮೆಂಟ್ ಅನ್ನು ನೋಡಿ ಅದು ಯಾವ ಗ್ರೂಪಿಗೆ ಸೇರುತ್ತೆ, ಅಥವಾ 0 ಎಲೆಕ್ಟ್ರಾನ್ ಅಫಿನಿಟಿ ಅಂದಾಗ ಅನ್ರಿಯಾಕ್ಟಿವ್ ನೋಬಲ್ ಗ್ಯಾಸ್ 18th ಗ್ರೂಪ್ ಅಂತ ನಾವು ಕಂಡುಹಿಡಬೇಕು. ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಎಲ್ಲದೂ ಎಲಿಮೆಂಟಿನ ಅಟೋಮಿಕ್ ನಂಬರ್ ಅನ್ನು ಫೈಂಡ್ ಔಟ್ ಮಾಡ್ತಾ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತಾ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಸೊ ಎಲ್ಲ ಕ್ವಶನ್ಸ್ ಅಧ್ಯಯನ ಮಾಡ್ತಾ ಹೋಗೋದು ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಯು ನೀಡ್ ಟು ರಿಮೆಂಬರ್ ದ ಅಟೋಮಿಕ್ ನಂಬರ್ ಆಫ್ ದ ಎಲಿಮೆಂಟ್ಸ್ ಫ್ರಮ್ 1st to 20. ಮೊದಲ 20 ಎಲಿಮೆಂಟ್ಗಳ ಅಟೋಮಿಕ್ ನಂಬರ್ ಅನ್ನ ಕಂಪಲ್ಸರಿ ನೀವು ತಿಳ್ಕೊಂಡಿರಬೇಕು, ಬೈ ಹಾರ್ಟ್ ಮಾಡಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಹಾಗಾದಾಗ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅನ್ನು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, 14th ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್? ಐಸೋಟೋಪ್ಗಳ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಕೇಳಿದ್ದಾರೆ. ಸೊ ವಾಟ್ ಆರ್ ಐಸೋಟೋಪ್ಸ್? ಐಸೋಟೋಪ್ಸ್ ಆರ್ ನಥಿಂಗ್ ಬಟ್ ದ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಜನ್ಗೆ 3 ಐಸೋಟೋಪ್ ಇದೆ ಅಂತ ಹೇಳ್ತೀವಿ. 1H1, 1H2 ಅಂಡ್ 1H3. ಓಕೆ, ಅಥವಾ H11, H12, H13 ಅಂತಾನು ಹೇಳ್ತಾರೆ. ಇಲ್ಲಿ 3 ಐಸೋಟೋಪ್ಸ್ ಇದೆ. ಐಸೋಟೋಪ್ ಅಂದ್ರೆ ಏನು? ದ ಎಲಿಮೆಂಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಅಟೋಮಿಕ್ ಮಾಸ್ ನಂಬರ್ ಚೇಂಜ್ ಇರುತ್ತೆ, ಅಟೋಮಿಕ್ ನಂಬರ್ ಸೇಮ್ ಇರುತ್ತೆ. ನೋಡಿ, ಇಲ್ಲಿ ಅಟೋಮಿಕ್ ನಂಬರ್ ಹೈಡ್ರೋಜನ್ದು 1 ಇದೆ, ಇಲ್ಲೂ ಕೂಡ 1 ಇದೆ, ಇಲ್ಲೂ ಕೂಡ 1 ಇದೆ, 3 ಐಸೋಟೋಪ್ಸ್ ಅಲ್ಲಿ. ಬಟ್ ಅಟೋಮಿಕ್ ಮಾಸ್ ನಂಬರ್ ಇದರಲ್ಲಿ 1 ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ 3 ಇದೆ. ಸೊ ಚೇಂಜ್ ಆಗ್ತಾ ಹೋಗುತ್ತೆ ಅಟೋಮಿಕ್ ಮಾಸ್. ಸೊ ಈ ತರ ಒಂದು ಎಲಿಮೆಂಟ್ಗಳನ್ನ, ಗ್ರೂಪ್ ಆಫ್ ಎಲಿಮೆಂಟ್ಸ್ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಅದು ಒಂದೇ ಎಲಿಮೆಂಟ್ ಬೇರೆ ಬೇರೆ ಅಟೋಮಿಕ್ ಮಾಸ್ ನಂಬರ್ ಅನ್ನ ತೋರಿಸಿದ್ರೆ ಅದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಿಸಿದಂತೆ ಕರೆಕ್ಟ್ ಆನ್ಸರ್ ಯಾವುದು ಇಲ್ಲಿ ಅಂತ ನೋಡೋದಾದ್ರೆ, ಓಕೆ, ಸೊ ಹಿಯರ್ ಐಸೋಟೋಪ್ ಆಫ್ ಅನ್ ಎಲಿಮೆಂಟ್ ಹ್ಯಾವ್ ಸೇಮ್ ಅಟೋಮಿಕ್ ಮಾಸ್. ನಾವಿಲ್ಲಿ ನೋಡಿದ್ವಿ ಡಿಫ್ರೆಂಟ್ ಅಟೋಮಿಕ್ ಮಾಸ್ ಇದೆ, ಹಾಗಾಗಿ ಈ ಆಪ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಪ್ರಾಪರ್ಟಿ ಅಲ್ಲ. ನೆಕ್ಸ್ಟ್, ಐಸೋಟೋಪ್ ಆಫ್ ಅನ್ ಎಲಿಮೆಂಟ್ ಹ್ಯಾವ್ ಸೇಮ್ ಅಟೋಮಿಕ್ ನಂಬರ್. ಎಸ್, ಇಲ್ಲಿ ಸೇಮ್ ಅಟೋಮಿಕ್ ನಂಬರ್ ಇದೆ ಅಂತ ಹೇಳಿದೀವಿ, ಹಾಗಾಗಿ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ಐಸೋಟೋಪ್ ಆಫ್ ಅನ್ ಎಲಿಮೆಂಟ್ ಶೋ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರೋದಿಲ್ಲ ಅದ್ರದ್ದು, ಅಂದ್ರೆ ಅಟೋಮಿಕ್ ಮಾಸ್ ಚೇಂಜ್ ಆಗೋದ್ರಿಂದ ಫಿಸಿಕಲ್ ಪ್ರಾಪರ್ಟಿ ಲೈಕ್ ಡೆನ್ಸಿಟಿ ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗಾಗಿ ಇದು ಆಪ್ಷನ್ ಆಗಲ್ಲ. ಐಸೋಟೋಪ್ ಆಫ್ ಅನ್ ಎಲಿಮೆಂಟ್ ಹ್ಯಾವ್ ಶೋ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಹೌದು, ಐಸೋಟೋಪ್ಗಳೆಲ್ಲವೂ ಸೇಮ್ ಕೆಮಿಕಲ್ ಪ್ರಾಪರ್ಟಿನ ತೋರಿಸ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಹೈಡ್ರೋಜನ್ ಎಲ್ಲೇ ಇದ್ರೂ ಅದು ಹೈಡ್ರೋಜನ್ ತನ್ನ ಪ್ರಾಪರ್ಟಿಯನ್ನು ಕಳ್ಕೊಳ್ಳಲ್ಲ. ಅದು ಡ್ಯೂಟೇರಿಯಂ ಆಗಿರ್ಬೋದು, ಟ್ರಿಷಿಯಂ ಆಗಿರ್ಬೋದು, ಯಾವುದೇ ಆಗಿದ್ರು. ಹಾಗಾಗಿ ಅವು ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ತೋರಿಸ್ತವೆ. ಇಲ್ಲಿ ಆಪ್ಷನ್ 2 ಅಂಡ್ ಆಪ್ಷನ್ 4 ನನ್ನ ಚೂಸ್ ಮಾಡ್ಬೋದು. 2 and 4 ಆಪ್ಷನ್ ಎಲ್ಲಿದೆ? ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ನೋಡಿ, 2 and 4. ಸೊ ವಿ ಗೋ ವಿತ್ ದ ಆಪ್ಷನ್ ಡಿ. 15th ಕ್ವಶನ್ ಹೋಗೋಣ. ಅರೇಂಜ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಡಿಕ್ರೀಸಿಂಗ್ ಮೆಟಾಲಿಕ್ ಕ್ಯಾರೆಕ್ಟರ್. ಈ ಎಲಿಮೆಂಟ್ಗಳನ್ನ ಮೆಟಾಲಿಕ್ ಕ್ಯಾರೆಕ್ಟರ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು ಅಂತ ಹೇಳಿದೆ. ಓಕೆ, ಇಲ್ಲಿ 4 ಮೆಟಲ್ಸ್ ಅನ್ನ, 5 ಮೆಟಲ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ್ದು? ಸೋಡಿಯಂ, ಸಿಲಿಕಾನ್, ಕ್ಲೋರಿನ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಓಕೆ, ಸೊ ಇಲ್ಲಿ ಇದರದ ಅಟೋಮಿಕ್ ನಂಬರ್ ಅನ್ನ ಬರ್ಕೊಳ್ಳೋಣ ನಾವು. ಸೋಡಿಯಂದು ಎಷ್ಟಿದೆ? 11 ಇದೆ. ಸಿಲಿಕಾನ್ದು 14 ಇದೆ. ಕ್ಲೋರಿನ್ದು 17 ಇದೆ. ಮೆಗ್ನೀಷಿಯಮ್ದು 12 ಇದೆ. ಅಲ್ಯೂಮಿನಿಯಮ್ದು 13. ಓಕೆ, ದೀಸ್ ಆರ್ ದ ಅಟೋಮಿಕ್ ನಂಬರ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಇಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಗಳ ಅಟೋಮಿಕ್ ನಂಬರ್ ಇದೆ. ಓಕೆ, ಸೊ ಇದನ್ನ ನಾವು ನೋಡೋದಾದ್ರೆ, ಈ ಮೆಟಲ್ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋಣ. ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದ್ರೆ ಫಸ್ಟ್ ಯಾವ್ದು ಬರ್ತದೆ? ಲೋಯೆಸ್ಟ್ ಇರೋದು ಬರ್ತದೆ. ಲೋಯೆಸ್ಟ್ ಯಾವುದು ಅಂತಂದ್ರೆ ಸೋಡಿಯಂ. ಓಕೆ, ಸೊ ಅದಾದ್ಮೇಲೆ ಮೆಗ್ನೀಷಿಯಂ ಬರುತ್ತೆ. ಓಕೆ, ಮೆಗ್ನೀಷಿಯಂ ಆದ್ಮೇಲೆ ಅಲ್ಯೂಮಿನಿಯಂ 13 ಇದೆ. ಆಮೇಲೆ 14 ಸಿಲಿಕಾನ್. ಓಕೆ,
ಸೊ ಕೊನೆಗೆ ಕ್ಲೋರಿನ್ ಬರ್ತದೆ. ಓಕೆ, ಸೊ ಇಲ್ಲಿ ಸೋಡಿಯಂ 11 ಇದೆ ಅಟೋಮಿಕ್ ನಂಬರ್ ಆ್ಯಂಡ್ ಕ್ಲೋರಿನ್ಗೆ 17 ಇದೆ. ಸೊ 11 to 17 ಇದೆ ಅಂತಂದರೆ ಇದು ಯಾವ ಪೀರಿಯಡ್ಗೆ ಸೇರುತ್ತೆ ಅಟೋಮಿಕ್ ನಂಬರ್, ಅಂದರೆ ಯಾವ ಪೀರಿಯಡ್ಗೆ ಈ ಎಲ್ಲ ಎಲಿಮೆಂಟ್ಗಳು ಬಿಲಾಂಗ್ ಆಗ್ತವೆ ಅಂತಂದರೆ, ಸೊ ಅಟೋಮಿಕ್ ಆ್ಯಕ್ಚುಲಿ 11 to 18 ಮಧ್ಯದಲ್ಲಿ ಬಂತಂದರೆ ಅದು ಥರ್ಡ್ ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ. ದೇ ಬಿಲಾಂಗ್ಸ್ ಟು ದ ಥರ್ಡ್ ಪೀರಿಯಡ್. ಓಕೆ, ಸೊ ಅಂದರೆ ಎಲ್ಲ ಎಲಿಮೆಂಟ್ಗಳು ಒಂದೇ ರೇಂಜಲ್ಲಿದ್ದಾವೆ, 11 to 18 ಮಧ್ಯದಲ್ಲಿದ್ದಾವೆ ಅಂತಂದರೆ ಸೊ ಥರ್ಡ್ ಪೀರಿಯಡ್ಗೆ ಒಂದೇ ಪೀರಿಯಡ್ಗೆ ಬಿಲಾಂಗ್ ಆಗಿದೆ, ಅದು ಥರ್ಡ್ ಪೀರಿಯಡ್ ಅಂತ. ಸೊ ಇವೆಲ್ಲವೂ ಕೂಡ ಒಂದೇ ಪೀರಿಯಡಲ್ಲಿರುವಂತಹ ಎಲಿಮೆಂಟ್ಗಳು ಅಂತ ಗೊತ್ತಾಯಿತು. ಈಗ ಈ ಮೆಟಾಲಿಕ್ ಕ್ಯಾರೆಕ್ಟರು ಪೀರಿಯಡಲ್ಲಿ ಹೇಗೆ ವೇರಿ ಆಗುತ್ತೆ ಅಂತ ನಾವು ನೆನಪು ಮಾಡಿಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ಪೀರಿಯಡಲ್ಲಿ ಹೇಗೆ ವೇರಿ ಆಗುತ್ತೆ ನೋಡಿ. ಮೆಟಾಲಿಕ್ ಕ್ಯಾರೆಕ್ಟರ್ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, ಲೆಫ್ಟ್ ಪೀರಿಯಡಿಕ್ ಟೇಬಲ್ ಲೆಫ್ಟ್ ಸೈಡಲ್ಲೆಲ್ಲ ಮೆಟಲ್ಸ್ ಇರುತ್ತೆ, ರೈಟ್ ಸೈಡಲ್ಲೆಲ್ಲ ನಾನ್ ಮೆಟಲ್ಸ್ ಇರುತ್ತೆ. ಸೊ ಮೆಟಲ್ಸ್ ಲೆಫ್ಟ್ ಸೈಡಲ್ಲಿದೆ ಅಂತಂದರೆ ಲೆಫ್ಟ್ ಟು ರೈಟ್ ಮೂವ್ ಆದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಫಸ್ಟು ಜಾಸ್ತಿ ಇರ್ತದೆ, ಬರ್ತಾ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಡಿಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಸೊ ಅದನ್ನು ನಾವು ಗಮನಿಸಿದ್ರೆ ಇಲ್ಲಿ ಮೆಟಾಲಿಕ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿರಿ ಅಂತ ಹೇಳಿದರೆ, ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಫಸ್ಟು ಹೈಯೆಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇರುವಂತಹ ಎಲಿಮೆಂಟ್ ಇರಬೇಕು, ಆಮೇಲೆ ಲೋಯೆಸ್ಟ್ ಮೆಟಲ್ ಇರುವಂಥದ್ದು. ಸೊ ಹೇಗಿದ್ರು ನಾವು ಇನ್ಕ್ರೀಸಿಂಗ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಗೋದ್ರಿಂದ ಇದು ಸೇಮ್ ಆರ್ಡರ್ ಆಗುತ್ತೆ, ಯಾವುದು ಸೋಡಿಯಂನಿಂದ ಕ್ಲೋರಿನ್ವರೆಗೂ. ಸೊ ಈ ಒಂದು ಆರ್ಡರ್ ಎಲ್ಲಿದೆ ನೋಡಿ, ಸೋಡಿಯಂ ಆ್ಯಂಡ್ ಕ್ಲೋರಿನ್ ಫಸ್ಟ್ ಸೋಡಿಯಂ ಇದೆ ಇಲ್ಲಿ ಎರಡರಲ್ಲಿ, ಲಾಸ್ಟಿಗೆ ಕ್ಲೋರಿನ್ ಇದೆ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಕ್ಲೋರಿನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಇದು ಕರೆಕ್ಟ್ ಇದೆ ಇಲ್ಲ ಅಂತ. ಸೊ ನಾನೇ ಹೇಳಿದೆ ಎಷ್ಟನೇ ಪೀರಿಯಡಲ್ಲಿದೆ, ಅದು ಥರ್ಡ್ ಪೀರಿಯಡಲ್ಲಿದೆ. ಸೊ ಥರ್ಡ್ ಪೀರಿಯಡ್ ನಾನು ನೋಡಿದ್ರೆ, ಸೊ ಹಿಯರ್ ಇಟ್ ಈಸ್. ಸೊ ಥರ್ಡ್ ಪೀರಿಯಡಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು, ಸೋಡಿಯಂ ಇದೆ. ಓಕೆ, ಸೊ ಸೆಕೆಂಡ್ ಎಲಿಮೆಂಟ್ ಮೆಗ್ನೀಷಿಯಂ ಇದೆ. ಓಕೆ, ಅಲ್ಯೂಮಿನಿಯಂ, ಸಿಲಿಕಾನ್, ಓಕೆ, ಫಾಸ್ಫರಸ್ ಕೊಟ್ಟಿಲ್ಲ ಅವರು, ಸಲ್ಫರ್ ಇಲ್ಲ, ಕ್ಲೋರಿನ್ ಇದೆ. ಓಕೆ, ಸೊ ಸೇಮ್ ಪೀರಿಯಡಲ್ಲಿದೆ. ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇಲ್ಲೆಲ್ಲ ಮೆಟಲ್ಸ್ ಇರ್ತದೆ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಅಂದರೆ ಡಿಕ್ರೀಸಿಂಗ್ ಆರ್ಡರ್ಲಿ ಅಂತಂದರೆ ಇನ್ಕ್ರೀಸಿಂಗ್, ಆಮೇಲೆ ಮತ್ತೆ ಜಾಸ್ತಿ ಇರೋದು ಮತ್ತೆ ಕಡಿಮೆ ಇರೋದು ಅಂತ ಹೇಳ್ತೀನಿ. ಸೊ ಅದನ್ನು ನೋಡಿಕೊಂಡ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16th ಕ್ವಶನ್ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಇಲ್ಲಿ ಈ ಕ್ವಶನ್ ಏನು ಹೇಳುತ್ತೆ ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಸೊ 16ನೇ ಕ್ವಶನ್ ನೋಡೋದಾದ್ರೆ ಇದು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ರು. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಲೆಫ್ಟ್ ಟು ರೈಟಿಗೆ ಮೂವ್ ಆದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆಪೋಸಿಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಲೆಫ್ಟ್ ಟು ರೈಟ್ ಮೂವ್ ಆದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಲೆಫ್ಟ್ ಸೈಡಲ್ಲಿ ಮೆಟಲ್ಸ್ ಇರುತ್ತೆ, ರೈಟ್ ಸೈಡಲ್ಲಿ ನಾನ್ ಮೆಟಲ್ಸ್ ಇರುತ್ತೆ. ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರು ಕಡಿಮೆ ಇರುತ್ತೆ ಫಸ್ಟು, ಆಮೇಲೆ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗೆ ನೋಡೋದಾದರೆ ಈ ಎಲಿಮೆಂಟ್ಗಳು ಯಾವ ಪೀರಿಯಡ್ಗೆ ಬಿಲಾಂಗ್ ಆಗಿದೆ ಅಂತ ನೋಡಿಕೊಂಡು ಅದನ್ನು ಇನ್ಕ್ರೀಸಿಂಗ್ ಆರ್ಡರ್ಲಿ ಅರೇಂಜ್ ಮಾಡ್ತಾ ಹೋಗಬೇಕು. ಇಲ್ಲಿ ಅಟೋಮಿಕ್ ನಂಬರ್ ಬರ್ಕೊಳ್ಳೋಣ, ಈಸಿಯಾಗಿದೆ ನಾವು ಕಂಡುಹಿಡಬೇಕು ಅಂದರೆ. ಲಿಥಿಯಂ, ಆಕ್ಸಿಜನ್, ಕಾರ್ಬನ್, ಬೆರಿಲಿಯಂ, ಫ್ಲೋರಿನ್. ಓಕೆ, ಸೊ ಲಿಥಿಯಂ ಅಟೋಮಿಕ್ ನಂಬರ್ 3 ಇದೆ, ಆಕ್ಸಿಜನ್ದು 8 ಇದೆ, ಕಾರ್ಬನ್ದು 6 ಇದೆ, ಬೆರಿಲಿಯಮ್ದು 4 ಇದೆ, ಫ್ಲೋರಿಂದು 9 ಇದೆ. ಓಕೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡ್ತಾ ಹೋದರೆ ದಟ್ ಈಸ್ ಫಸ್ಟ್ ಯಾವ್ದು ಬರುತ್ತೆ, ಲಿಥಿಯಂ ಬರುತ್ತೆ, ಆಮೇಲೆ ಬೆರಿಲಿಯಂ 4 ಇದೆ, ಅದಾದಮೇಲೆ 6 ದಟ್ ಈಸ್ ಕಾರ್ಬನ್. ಓಕೆ, ಲಿಥಿಯಂ, ಬೆರಿಲಿಯಂ, ಕಾರ್ಬನ್, ಅದಾದಮೇಲೆ ಆಕ್ಸಿಜನ್ ಬರುತ್ತೆ, ಆಮೇಲೆ ಫ್ಲೋರಿನ್ ಬರುತ್ತೆ. ಸೊ ಇದನ್ನು ನಾವು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟೋಮಿಕ್ ನಂಬರ್ ಮೇಲೆ ಬರ್ಕೊಂಡಿದ್ದೀವಿ. ಓಕೆ, ಸೊ ಈ ಥರ ಬರ್ಕೊಂಡ್ರೆ ಸೊ ಲೋಯೆಸ್ಟ್ ಎಷ್ಟಿದೆ ನೋಡಿ, ಇಲ್ಲಿ ಲಿಥಿಯಂ 3 ಇದೆ, ಹೈಯೆಸ್ಟ್ ಅಟೋಮಿಕ್ ನಂಬರ್ ಇದರಲ್ಲಿರೋದು ಸೀರೀಸಲ್ಲಿ 9 ಇದೆ. ಸೊ 3 ಮತ್ತು 9 ಮಧ್ಯದಲ್ಲಿ ಬಂತಂದರೆ, ಸೊ ಇಲ್ಲಿ ಪೀರಿಯಡಿಕ್ ಟೇಬಲನ್ನು ಗಮನಿಸಿ, 3 ಮತ್ತು 9 ಮಧ್ಯದಲ್ಲಿ ಬಂದಿದೆ ಅಂತಂದರೆ ದೇ ಬಿಲಾಂಗ್ಸ್ ಟು ದ ಸೇಮ್ ಪೀರಿಯಡ್, ದಟ್ ಈಸ್ ಸೆಕೆಂಡ್ ಪೀರಿಯಡ್. ಓಕೆ, ಸೊ ಇವೆಲ್ಲವೂ ಕೂಡ ಸೆಕೆಂಡ್ ಪೀರಿಯಡ್ಗೆ ಸೇರಿರುವಂಥ ಎಲಿಮೆಂಟ್ಸ್. ಹಾಗಾದರೆ ಈಗ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಗೆ ವೇರಿ ಆಗುತ್ತೆ ಅಂತಂದರೆ, ಸೊ ಫಸ್ಟು ಪೀರಿಯಡಲ್ಲಿ ಲೋಯೆಸ್ಟ್ ಇರುತ್ತೆ, ಆಮೇಲೆ ಹೈಯೆಸ್ಟ್ ಬರ್ತಾ ಹೋಗುತ್ತೆ. ಸೊ ಅಂದರೆ ಇದರಲ್ಲಿ ಲೋಯೆಸ್ಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಲಿಥಿಯಮ್ಗಿದೆ, ಹೈಯೆಸ್ಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರು ಫ್ಲೋರಿನಿಗಿದೆ. ಓಕೆ, ಸೊ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ ಇರಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಂತಂದರೆ ಲೋಯೆಸ್ಟ್ ಫಸ್ಟ್ ಇರಬೇಕು, ಆಮೇಲೆ ಹೈಯೆಸ್ಟ್ ಬರಬೇಕು. ಓಕೆ, ಸೊ ಲೋಯೆಸ್ಟ್ ಇಲ್ಲಿ ಲಿಥಿಯಮ್ಗಿದೆ, ಹೈಯೆಸ್ಟು ಫ್ಲೋರಿನ್ಗಿದೆ. ಹಾಗಾದರೆ ಇದು ರೈಟ್ ಸೀರೀಸ್ ಆಗ್ತದೆ. ಹಾಗೆ ನೋಡ್ಕೊಳ್ಳೋದಾದರೆ ನಮಗೆ ಯಾವ ಆಪ್ಷನ್ ಸಿಗುತ್ತೆ, ಇಲ್ಲಿ ಲಿಥಿಯಂ, ಬೆರಿಲಿಯಂ, ಕಾರ್ಬನ್, ಆಕ್ಸಿಜನ್ ಇರೋದು.
ಎರಡನೇ ಆಪ್ಷನ್ ಇದೆ ನೋಡಿ, ಲಿಥಿಯಂ, ಬೆರಿಲಿಯಂ, ಕಾರ್ಬನ್, ಆಕ್ಸಿಜನ್, ಫ್ಲೋರಿನ್. ಓಕೆ, ಇದು ಇನ್ಕ್ರೀಸಿಂಗ್ ಆಗಲೇ ರನ್ ಮಾಡಿದಾಗ ಈ ಥರ ಸಿಗುತ್ತೆ ನಮಗೆ. 17th ಕ್ವಶನ್ಗೆ ಹೋಗೋಣ. ಓಕೆ, ಅದಕ್ಕೆ ಹೋಗೋಕೆ ಮುಂಚೆ ಇಲ್ಲಿ ಎಲಿಮೆಂಟ್ಗಳನ್ನು ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಹೇಳಿದ್ದೀನಿ ನಾನು ಇದನ್ನು, ಸೆಕೆಂಡ್ ಪೀರಿಯಡಲ್ಲಿ ಇದಾವೆ ಎಲ್ಲ ಎಲಿಮೆಂಟ್ಗಳು ಅಂತ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ವಿಲ್ ಫಾರ್ಮ್ ಆನ್ ಅಸಿಡಿಕ್ ಆಕ್ಸೈಡ್? ಇಲ್ಲಿ ಅಸಿಡಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುವಂತಹ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಟ್ ಸೀಮ್ ಟು ಬಿ ಸಮ್ ವಾಟ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅನಿಸುತ್ತೆ. ಬಟ್ ಎಲ್ಲೂ ಅಸಿಡಿಕ್ ಆಕ್ಸೈಡ್ ಯಾವ ರೀತಿ ಅನ್ನೋದನ್ನು ಡೀಟೇಲ್ ಆಗಿ ನಮ್ಮ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಹೇಳಿಲ್ಲ. ಬಟ್ ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಓಕೆ, ನಾವು ಇದನ್ನ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದಕ್ಕೊಂದು ರಿಲೇಟೆಡ್ ಇದೆ ಅಲ್ಲಿ. ಓಕೆ, ಸೊ ಎರಡು ರೀತಿಯ ಎಲಿಮೆಂಟ್ಸ್ ಇರ್ತದೆ, ದಟ್ ಈಸ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂತ. ಪೀರಿಯಡಿಕ್ ಟೇಬಲಲ್ಲಿ ಮೆಟಲ್ಸು ಇದೆ, ನಾನ್ ಮೆಟಲ್ಸು ಇದೆ. ವಾಟ್ ಅಬೌಟ್ ಮೆಟಲ್ಸ್? ಯಾವ ಥರ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ ಅಂತಂದರೆ, ಮೆಟಲ್ಸ್ ಫಾರ್ಮ್ ಬೇಸಿಕ್ ಆಕ್ಸೈಡ್, ಆ್ಯಂಡ್ ನಾನ್ ಮೆಟಲ್ಸ್ ಆಲ್ವೇಸ್ ಫಾರ್ಮ್ ಅಸಿಡಿಕ್ ಆಕ್ಸೈಡ್. ಓಕೆ, ಇದು ಬೇಸಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ ಮೆಟಲ್ಸು, ನಾನ್ ಮೆಟಲ್ ಅಸಿಡಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ. ಇಲ್ಲೇನು ಕೇಳಿದಾರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ವಿಲ್ ಫಾರ್ಮ್ ಅನ್ ಅಸಿಡಿಕ್ ಆಕ್ಸೈಡ್? ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಮಾಡುವಂಥ ಎಲಿಮೆಂಟ್ ಯಾವುದು ಅಂದರೆ, ದೇ ಆರ್ ಇಂಡೈರೆಕ್ಟ್ಲಿ ಆಸ್ಕಿಂಗ್ ಅಬೌಟ್ ದಿ ನಾನ್ ಮೆಟಲ್ ಬಗ್ಗೆ ಕೇಳಿದ್ದಾರೆ. ಸೊ ಈಗ ನಾನ್ ಮೆಟಲ್ ಯಾವುದು ಅಂತ ಕಂಡುಹಿಡಿದ್ಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. ನಾನ್ ಮೆಟಲ್ ಯಾವುದು ಅಂತ ಕಂಡುಹಿಡಬೇಕು ಅಂತಂದರೆ, ನಾನ್ ಮೆಟಲ್ಸ್ ಎಲ್ಲಿರುತ್ತೆ ಪೀರಿಯಡಿಕ್ ಟೇಬಲಲ್ಲಿ? ಓಕೆ, ಸೊ ಫಸ್ಟ್ ಇದ್ರದ್ದು ನಾವು ಅಟೋಮಿಕ್ ನಂಬರನ್ನು ಬರ್ಕೊಳ್ಳೋಣ. ಅಟೋಮಿಕ್ ನಂಬರ್ ಇದೆ 7 ಇದೆ. 7 is the atomic number of nitrogen. What about 3? 3 is the atomic number of lithium. What about 12? 12 is the atomic number of magnesium. And 19 is the atomic number of potassium. Okay, so ಇಲ್ಲಿ ನಾನ್ ಮೆಟಲ್ ಯಾವುದು ಅಂತ ನೋಡೋದಾದ್ರೆ, lithium is a metal, magnesium is a metal, and potassium is a metal. The only non-metal here is nitrogen, which is having atomic number 7. And periodic table ಅಲ್ಲಿ ಅದರ ಪೊಸಿಷನ್ ಎಲ್ಲಿದೆ ನೋಡಿ, 7 ಅಟೋಮಿಕ್ ನಂಬರ್ ಇತ್ತು ಅಂತಂದ್ರೆ ಇಲ್ಲಿದೆ ನೈಟ್ರೋಜನ್. ನಾನು ಹೇಳಿದೆ ರೈಟ್ ಸೈಡ್ಗೆ ಇರುವಂತಹ ಮೆಟಲ್ಗಳು, ಎಲಿಮೆಂಟ್ಗಳು, ದೇ ಆರ್ ನಾನ್ ಮೆಟಲ್ಸ್ ಅಂತ ಹೇಳ್ತೀನಿ ನಾವು. ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನ ನೀವು ನೆನಪು ಮಾಡ್ಕೊಂಡ್ರು ಅಂದ್ರೆ ಅದನ್ನ ಫ್ರೇಮ್ ಕರೆಕ್ಟ್ ಆಗಿ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಜೊತೆಗೆ ಅಟೋಮಿಕ್ ನಂಬರ್ ಅನ್ನು ನೋಡ್ಕೊಂಡ್ರು ಕೂಡ. ಸೊ ಇದು 15th ಗ್ರೂಪಿಗೆ ಸೇರುತ್ತೆ. ನೈಟ್ರೋಜನ್ 7 ಅಟೋಮಿಕ್ ನಂಬರ್ ಇದ್ಕೊಂಡು ಅದು ನಾನ್ ಮೆಟಲ್ ಆಗಿದೆ. ಸೊ ಹಾಗಾಗಿ ನಮಗೆ ನಾನ್ ಮೆಟಲ್ ಬೇಕಾಗಿರೋದ್ರಿಂದ ವಿ ಕ್ಯಾನ್ ಗೋ ಫಾರ್ the option, an element having atomic number 7, that is nitrogen, which is non-metal and form acidic oxides. Understood? ನೋಡಿ, ಅಂದರೆ ಎಲ್ಲ ಚಾಪ್ಟರ್ಗಳನ್ನು ಅಧ್ಯಯನ ಮಾಡಿದ್ರೆ ಕೆಲವು ಸರಿ ಲಿಂಕ್ ಆಗ್ತದೆ, ಆ ಲಿಂಕ್ನ ತಗೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. 18th ಕ್ವಶನ್ಗೆ ಹೋಗೋಣ. ದ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ 14, ಅಟೋಮಿಕ್ ನಂಬರ್ 14 ಇರುವಂಥ ಒಂದು ಎಲಿಮೆಂಟ್ ಇದೆ, ಅದು ಹಾರ್ಡ್ ಆಗಿದೆ, ಅದು ಅಸಿಡಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ, ಅದು ಒಂದು ಕೋವೆಲೆಂಟ್ ಹ್ಯಾಲೈಡ್ ಹೌದು. ಓಕೆ, ಸೊ ಇಂಥ ಎಲಿಮೆಂಟು ಟು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಡಸ್ ದ ಎಲಿಮೆಂಟ್ ಬಿಲಾಂಗ್? ಅದು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ ಅಂತ ಈ ಹಿಂದಿನ ಕ್ವಶನಲ್ಲಿ ಹೇಳಿದ್ದೀನಿ ನಾನು. ಏನು ನೋಡಿ, ಈ ಎಲಿಮೆಂಟಿನ ಪ್ರಾಪರ್ಟಿ ನೋಡೋಣ. ಫಸ್ಟ್ ಅಟೋಮಿಕ್ ನಂಬರ್ ಎಷ್ಟಿದೆ? 14 ಇದೆ. ಪ್ರಾಪರ್ಟೀಸ್ ಏನೇನಿದೆ? ಅದು ಹಾರ್ಡ್ ಆಗಿದೆ, ಅದು ಅಸಿಡಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ, ಅದು ಕೋವೆಲೆಂಟ್ ಹ್ಯಾಲೈಡ್ ಹೌದು ಅಂತ, ಒಂದು ಕೋವೆಲೆಂಟ್ ಹ್ಯಾಲೈಡ್. ಸೊ ಇಲ್ಲಿ ಇದನ್ನ ನೋಡೋಣ. ಇಲ್ಲಿ ನೋಡಿ, ಇದು ಕೂಡ ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿ, ಮೆಟಲ್ಲು, ಮೆಟಲಾಯ್ಡ್, ನಾನ್ ಮೆಟಲ್ಲು, ಲೆಫ್ಟ್ ಹ್ಯಾಂಡ್ ಸೈಡ್ ಎಲಿಮೆಂಟ್ ಅಂತಾನೆ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಈ ಆಪ್ಷನ್ ಅಂದ್ರೆ ದಿಸ್ ಇಸ್ ರಿಲೇಟೆಡ್ ಟು ದ ಚಾಪ್ಟರ್ ಅಗೇನ್, ಮೆಟಲ್ ಅಂಡ್ ನಾನ್ ಮೆಟಲ್ ಚಾಪ್ಟರ್ಗೆ ರಿಲೇಟ್ ಆಗಿದೆ. ಎಲಿಮೆಂಟು ಹಾರ್ಡ್ ಆಗಿತ್ತು ಅಂತಂದ್ರೆ ಮೆಟಲ್ಸ್ ಚಾಪ್ಟರ್ ಹೇಳ್ತಾರೆ ಯಾವುದು ಹಾರ್ಡ್ ಆಗಿರುತ್ತೆ, ಮೆಟಲ್ ನಾನ್ ಮೆಟಲ್ ಅಂತ ನೋಡಿದ್ರೆ ಮೆಟಲ್ಸ್ ಆರ್ ಹಾರ್ಡ್. ಓಕೆ, ಸೊ ಹಾಗಾದ್ರೆ ಹಾರ್ಡ್ ಇದೆ ಅಂತಂದ್ರೆ ಅದೊಂದು ಮೆಟಲ್ ಆಗಿರುತ್ತೆ ಅಂತ, ಅಂದ್ರೆ ಅದಕ್ಕೊಂದು ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಅಂತ. ಸೊ ಇಟ್ ಈಸ್ ಶೋಯಿಂಗ್ ಮೆಟಾಲಿಕ್ ಪ್ರಾಪರ್ಟಿ. ಅಂಡ್ ಇನ್ನೊಂದಿದೆ ನೋಡಿ, ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ಹೇಳಿದ್ದೀನಿ, ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ ಅಂದ್ರೆ ಅದು ನಾನ್ ಮೆಟಲ್ ಆಗಿರುತ್ತೆ ಅಂತ. ಹಾಗಾದ್ರೆ ಇದಕ್ಕೆ ನಾನ್ ಮೆಟಲ್ ಕ್ಯಾರೆಕ್ಟರ್ ಕೂಡ ಇದೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಇಟ್ ಈಸ್ ಹ್ಯಾವಿಂಗ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಮುಂದಿನ ಆಪ್ಷನ್ಗೆ ಹೋಗೋದೇ ಬೇಡ ನಾವು, ಎರಡು ಆಪ್ಷನ್ ನೋಡಿದ್ರೆ ಇದು ಒಂದು ಮೆಟಲಾಯ್ಡ್ ಅಂತ ನಾವು ಗೆಸ್ ಮಾಡ್ಬೋದು. ಯಾಕಂದ್ರೆ what is metalloid? Metalloid is a substance which is having both the properties of metals and non-metals ಅಂತ. ಇಲ್ಲಿ ಮೆಟಲ್ ನಾನ್ ಮೆಟಲ್ ಎರಡು ಪ್ರಾಪರ್ಟಿ ಇರೋದ್ರಿಂದ ಈ Z is equal to 14 ಅನ್ನುವಂಥ ಎಲಿಮೆಂಟು ಅದನ್ನು ನಾವೇನು ಹೇಳ್ತೀವಿ, ನಾನ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಸಾರಿ ಮೆಟಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೆಟಲಾಯ್ಡ್ ವಿಲ್ ಬಿ ದ ಆನ್ಸರ್. ಓಕೆ, ಸೊ ಆ್ಯಕ್ಚುಲಿ 14
ಏನದು 14 ಅಟೋಮಿಕ್ ನಂಬರ್ ಇದ್ದರೆ, ಸೊ Z ಇಸ್ ಈಕ್ವಲ್ ಟು 14 ಇತ್ತು ಅಂತಂದರೆ ದಟ್ ಈಸ್ ಸಿಲಿಕಾನ್. ಓಕೆ, ಸೊ ಸಿಲಿಕಾನ್ದು ಒಂದು ವೇಳೆ ಅವೇ ಹೇಳಿದ್ರೆ ಅಟೋಮಿಕ್ ನಂಬರ್ 14 ಇದೆ ಅಂತ ಸಿಲಿಕಾನು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 284 ಆಗುತ್ತೆ. ಓಕೆ, ಸೊ 284 ಅಂತಂದರೆ ಅದ್ರದ್ದು ಗ್ರೂಪ್ ನಂಬರ್ ಎಷ್ಟಾಗುತ್ತೆ, ಇಲ್ಲಿ 4ಗೆ +10 ಆ್ಯಡ್ ಮಾಡಬೇಕು, ದಟ್ ಈಸ್ 14 ಆಗ್ತದೆ ಅವಾಗ. ಸೊ ಇಟ್ ಬಿಲಾಂಗ್ಸ್ ಟು ದ ಗ್ರೂಪ್ ನಂಬರ್ 14. ಓಕೆ, ಇದು ಶೆಲ್ ನಂಬರ್ ಕಂಡುಹಿಡಿರಿ ನೋಡೋಣ. 28 ಶೆಲ್ ನಂಬರ್ ಎಷ್ಟಿದೆ, ಅಟೋಮಿಕ್ ನಂಬರ್ 3 ಶೆಲ್ಸ್ ಇದೆ. ಸೊ 3 ಶೆಲ್ ಇದೆ ಅಂತಂದರೆ 3ನೇ ಪೀರಿಯಡ್ಗೆ ಸೇರುತ್ತೆ, 3rd ಪೀರಿಯಡ್ ಆ್ಯಂಡ್ 14th ಗ್ರೂಪ್. ಬಟ್ ನಮಗಿಲ್ಲಿ ಆನ್ಸರ್ ಅದೇನು ಬೇಕಾಗಿಲ್ಲ, ಜಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ಇಟ್ ಅಷ್ಟೇ. ಸೊ ಮೆಟಲಾಯ್ಡ್ ಅಂತ ನಮಗೆ ಗೊತ್ತಾಯಿತು. ಓಕೆ, ಸೊ ಇಲ್ಲಿ ಅದ್ರ ಪೊಸಿಷನ್ ನೋಡೋಣ ನಾವು, ಸಿಲಿಕಾನ್ ಎಲ್ಲಿದೆ ಅಂತ. ಸಿಲಿಕಾನ್ ಎಲ್ಲಿದೆ ನೋಡಿ. ಸೊ ಹಿಯರ್ ಯು ವಿಲ್ ಫೈಂಡ್ ದ ಸಿಲಿಕಾನ್ ವಿಚ್ ಇಸ್ ಹ್ಯಾವಿಂಗ್ ಅಟೋಮಿಕ್ ನಂಬರ್ 14. ಇಲ್ಲಿ ಸಿಲಿಕಾನ್ ಎಲ್ಲಿರುತ್ತೆ, ಇಲ್ಲಿ ಒಂದು ಜಿಗ್ಜಾಗ್ ಲೈನ್ ಇದೆ ನೋಡಿ. ಈ ಜಿಗ್ಜಾಗ್ ಲೈನು ಮೆಟಲ್ಲು ಮತ್ತು ನಾನ್ ಮೆಟಲನ್ನು ಸಪ್ರೇಟ್ ಮಾಡ್ತದೆ. ಈ ಮೆಟಲ್ಲು ನಾನ್ ಮೆಟಲ್ ಮಧ್ಯದಲ್ಲಿರುವ ಎಲಿಮೆಂಟ್ಗಳು ಈ ಪಿಂಕ್ ಕಲರಲ್ಲಿ ತೋರಿಸಿದಾರಲ್ಲ, ಅವೆಲ್ಲ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಸೊ ಆನ್ಸರ್ ಇಸ್ ಜಸ್ಟಿಫೈಡ್. ಸಿಲಿಕಾನ್ ವಿಚ್ ಇಸ್ ಹ್ಯಾವಿಂಗ್ 14 ಅಟೋಮಿಕ್ ನಂಬರ್ ಮೆಟಲಾಯ್ಡ್ ಆಗುತ್ತೆ. ಮೆಟಲು ಆಗಲ್ಲ, ನಾನ್ ಮೆಟಲು ಆಗಲ್ಲ, ಬಿಕಾಸ್ 2 ಕ್ಯಾರೆಕ್ಟರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಎಲಿಮೆಂಟ್ ಅಂತ ಕೇಳಿದ್ದಾರೆ, ಇದು ಆಗಲ್ಲ. ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವ ಎಲಿಮೆಂಟ್ಗಳೆಲ್ಲವೂ ಕೂಡ ಮೆಟಲ್ಸ್ ಅಂತ ಹೇಳಿದ್ದೀನಿ ನಾನು. ರೈಟ್ ಹ್ಯಾಂಡ್ ಸೈಡಲ್ಲಿರೋದು ನಾನ್ ಮೆಟಲ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಮೆಟಲ್ಸ್, ಮಧ್ಯದಲ್ಲಿರೋದು ಪಿಂಕ್ ಕಲರ್ ಇದೆಲ್ಲ ಜಿಗ್ಜಾಗ್ ಲೈನ್ ಹತ್ರ, ದಟ್ ಈಸ್ ಮೆಟಲಾಯ್ಡ್ಸ್. ಸೊ ಈ ಪೀರಿಯಾಡಿಕ್ ಟೇಬಲನ್ನು ನೀವು ಕರೆಕ್ಟಾಗಿ ತರೋವಾಗಿ ಡೆಫಿನೆಟ್ಲಿ ವಿಲ್ ಆನ್ಸರ್ ಆಲ್ ದ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. 19th ಕ್ವಶನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಪಿಕ್ಟ್ ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಅಟೋಮಿಕ್ ರೇಡಿಯಸ್ ಆಫ್ ಅನ್ ಆಟಮ್. ಅಟೋಮಿಕ್ ರೇಡಿಯಸ್ ಅನ್ನು ಯಾವ ಪಿಕ್ಚರಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ಅಂತ. ಓಕೆ, ವಾಟ್ ಡು ಯು ಮೀನ್ ಬೈ ಅಟೋಮಿಕ್ ರೇಡಿಯಸ್? ಅಟೋಮಿಕ್ ರೇಡಿಯಸ್ ಈಸ್ ದ distance of the distance between the center of the nucleus to the outermost valence shell is called atomic radius ಅಂತ ಕರಿತೀವಿ. That is what determines the size of the atom ಅಂತ. ಅಂದರೆ ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟಿನ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ಸಿನ ಸೆಂಟರಿಂದ ಅಪ್ ಟು ಔಟರ್ಮೋಸ್ಟ್ ವೇಲೆನ್ಸ್ ಶೆಲ್ ಇರೋ ಡಿಸ್ಟೆನ್ಸ್ ಅನ್ನು, ರೇಡಿಯಸ್ ಅನ್ನೇ ಅಟೋಮಿಕ್ ರೇಡಿಯಸ್ ಅಂತೀವಿ. ಅಟೋಮಿಕ್ ರೇಡಿಯಸ್ ಇಸ್ ನಥಿಂಗ್ ಬಟ್ ದ ಸೈಜ್ ಆಫ್ ದ ಆಟಮ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಅದನ್ನು ಜಸ್ಟಿಫೈ ಮಾಡುವಂಥ ಡಯಾಗ್ರಾಮ್ ಯಾವುದಿದೆ ನೋಡಿ. ಇಲ್ಲಿ ಈ ಫಸ್ಟ್ ಡಯಾಗ್ರಾಮ್ ಅನ್ನು ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ಸು ಪೆರಿಫೆರಲ್ ರೀಜನ್ವರೆಗೂ ಕೂಡ ಡಿಸ್ಟೆನ್ಸ್ ಅನ್ನು ತೋರಿಸಿದ್ದಾರೆ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ವಾಟ್ ಅಬೌಟ್ ಸೆಕೆಂಡ್ ಒನ್, ದಟ್ ಈಸ್ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ನ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಂತ ತಗೊಂಡಿದ್ದೀವಿ ನೋಡಿ. ಆ್ಯಕ್ಚುಲಿ ಇಲ್ಲಿ KLM 3 ತೋರಿಸಿದ್ದಾರೆ, ಆದರೆ ಎಲೆಕ್ಟ್ರಾನ್ ಇರೋದು K ಶೆಲ್ಲಲ್ಲಿ ಮಾತ್ರ, ಒಂದು ಎಲೆಕ್ಟ್ರಾನ್ ಫಿಲ್ ಆಗಿದೆ. K ಶೆಲ್ವರೆಗೂ ತಗೊಂಡಿದ್ದಾರೆ, ಹಾಗಾಗಿ ಈ ರೇಡಿಯಸ್ ಕರೆಕ್ಟು. ಸೊ ದಿಸ್ ಆಪ್ಷನ್ ಅಂದರೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವುದು ಇಲ್ಲಿ ಈ ಆಟಮಲ್ಲಿ K, ಯಾಕಂದರೆ ಎಲೆಕ್ಟ್ರಾನ್ ಇರೋದು K ನಲ್ಲಿ ಮಾತ್ರ, ಎಲ್ಲಲ್ಲೂ ಇಲ್ಲ, M ಅಲ್ಲೂ ಇಲ್ಲ. ಹಾಗಾಗಿ ಅದು ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಇದು ನೋಡೋದಾದರೆ ಇದು ಕರೆಕ್ಟ್ ಅಂತ ತೋರಿಸುತ್ತೆ, ಯಾಕಂದರೆ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ಗೆ. ಇನ್ನು ಥರ್ಡ್ ಆಪ್ಷನ್ ನೋಡಿ, ಇಲ್ಲೂ ಕೂಡ ನ್ಯೂಕ್ಲಿಯಸ್ ಇದೆ, M ಶೆಲ್ಲಲ್ಲಿ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಹಾಗಾಗಿ ಈ ಡಿಸ್ಟೆನ್ಸ್ R ಅಂತ ಕೊಟ್ಟಿದ್ದಾರೆ, ಇಲ್ಲಿ ರೇಡಿಯಸ್ ಇಲ್ಲಿ ಮೆಜರ್ ಮಾಡಿದ್ದಾರೆ, ಹಾಗಾಗಿ ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ವಾಟ್ ಅಬೌಟ್ N, ಇದು ಫೋರ್ತ್ ಆಪ್ಷನ್ ಏನಾಗಿದೆ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಅನ್ನು ಇಲ್ಲೇ ತೋರಿಸಿದ್ದಾರೆ, ಅಂದರೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ಲು ಮತ್ತು ಪೆನಲ್ಟಿಮೇಟ್ ಶೆಲ್ವರೆಗೂ ತೋರಿಸಿದ್ದಾರೆ, ಹಾಗಾಗಿ ಇದು ಕೂಡ ಆಗಲ್ಲ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್. ಸೆಕೆಂಡ್ ಆ್ಯಂಡ್ ಥರ್ಡ್ ಎಲ್ಲಿದೆ ಇಲ್ಲಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್ B is the right answer. Okay, now let's move on to the 20th question. Which one of the following does not increase while moving down the group of the periodic table? Periodic table ಅಲ್ಲಿ ಗ್ರೂಪ್ ವೈಸು ಟಾಪ್ ಟು ಬಾಟಮ್ ಅಥವಾ ಡೌನ್ ಆಗಿ ಮೂವ್ ಆಗ್ತಾ ಹೋದರೆ ಯಾವುದು ಇನ್ಕ್ರೀಸ್ ಆಗಲ್ಲ, ಡು ನಾಟ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ. ಓಕೆ, ಅಟೋಮಿಕ್ ರೇಡಿಯಸ್, ಮೆಟಾಲಿಕ್ ಕ್ಯಾರೆಕ್ಟರ್, ವೇಲೆನ್ಸಿ ಅಂಡ್ ನಂಬರ್ ಆಫ್ ಶೆಲ್ಸ್ ಇನ್ ಅನ್ ಆಟಮ್. ಓಕೆ ನೋಡಿ, ಈಗ ನಾವಿಲ್ಲಿ ಎಲ್ಲ ಟ್ರೆಂಡ್ಸು ಕವರ್ ಆಗಿಬಿಡುತ್ತೆ ಕ್ವಶನಲ್ಲಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಅಟೋಮಿಕ್ ರೇಡಿಯಸ್ ಏನು ಹೇಳುತ್ತೆ? ಸೊ ಯಾರು ಕೇಳಿರೋದು ಹೌ ಡಸ್ ದೀಸ್ ಪ್ರಾಪರ್ಟೀಸ್ ವೇರಿ ಇನ್ ಗ್ರೂಪ್, ಅಂದರೆ ಮೇಲಿಂದ ಕೆಳಗಡೆ ಮೂವ್ ಆಗ್ತಾ ಹೋದರೆ ಹೇಗೆ ವೇರಿ ಆಗುತ್ತೆ ಅಂತ ಕೇಳಿದ್ರು. ಅಟೋಮಿಕ್ ರೇಡಿಯಸ್ ನಥಿಂಗ್ ಬಟ್ ಅಟೋಮಿಕ್ ಸೈಜ್ ಆಫ್ ದ ಆಟಮ್. ಹೇಗೆ ವೇರಿ ಆಗುತ್ತೆ ನೋಡಿ, ಒಂದು ಗ್ರೂಪ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಂಬರ್ 1, ನಂಬರ್ 2 ಈ ರೀತಿ ಸಕ್ಸೆಸಿವ್ ಎಲಿಮೆಂಟ್ಸ್ಗೆ ಒಂದು ಶೆಲ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ K ಶೆಲ್ ಇದ್ದರೆ ಇದರಲ್ಲಿ L ಶೆಲ್ ಆ್ಯಡ್ ಆಗುತ್ತೆ, ಅಂದರೆ K ಆ್ಯಂಡ್ L ಆಗುತ್ತೆ. ಇದರಲ್ಲಿ K, L, M ಆಗುತ್ತೆ. ಅಂದರೆ ನ್ಯೂಕ್ಲಿಯಸ್ನ ಸುತ್ತ ಹೊಸ ಶೆಲ್ಗಳು ಆ್ಯಡ್ ಆಗ್ತಾ ಹೋಗ್ತವೆ ಸಕ್ಸೆಸಿವ್ ಎಲಿಮೆಂಟ್ಗಳಲ್ಲಿ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದಾಗೆಲ್ಲ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಸೊ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ರೇಡಿಯಸ್ ಇನ್ಕ್ರೀಸ್ ಆಗ್ತಿದೆ. ರೇಡಿಯಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಇಲ್ಲಿ ಅಟೋಮಿಕ್ ರೇಡಿಯಸ್ ಆಕ್ಚುಲಿ ಇನ್ಕ್ರೀಸ್ ಆಗುತ್ತೆ. ನಮಗೆ ಬೇಕಾಗಿರೋದು ನಾಟ್ ಇನ್ಕ್ರೀಸ್ ಬೇಕಾಗಿದೆ, ಹಾಗಾಗಿ ಇದು ಅಲ್ಲ ಆಪ್ಷನ್. ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ನೋಡಿ. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದ ಹಾಗೆಲ್ಲ ಸೊ ಲೆಫ್ಟ್ ಇಂದ ರೈಟ್ಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಅಂದರೆ ಟಾಪ್ ಟು ಬಾಟಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ವಾಟ್ ಈಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಎಲೆಕ್ಟ್ರಾನ್ ಅನ್ನು ಲೂಸ್ ಮಾಡ್ಕೊಳ್ಳೋ ಕೆಪಬಿಲಿಟಿ. ಓಕೆ, ಸೊ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್ ಅಂತ. ನಮ್ಮ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಜಾಸ್ತಿ ಆದ ಹಾಗೆಲ್ಲ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಥವಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ನ್ಯೂಕ್ಲಿಯಸ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೌನ್ ಆದರೆ ಈಸಿಯಾಗಿ ಎಲೆಕ್ಟ್ರಾನ್ ಅನ್ನು ನಾವು ಲೂಸ್ ಮಾಡ್ಕೊಳ್ತೇವೆ. ಹಾಗಾಗಿ ಟೆಂಡೆನ್ಸಿ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಸೊ ದಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಇನ್ಕ್ರೀಸ್ ಆಗುತ್ತೆ. ನಮಗೆ ನಾಟ್ ಇನ್ಕ್ರೀಸ್ ಬೇಕು, ಸೊ ದಿಸ್ ಇಸ್ ನಾಟ್ ದ ಆಪ್ಷನ್. ವೇಲೆನ್ಸಿ ನೋಡೋದಾದ್ರೆ, ಓಕೆ, ಸೊ ವೇಲೆನ್ಸಿ ಏನಾಗುತ್ತೆ ನೋಡಿ, ನಾವು ಗ್ರೂಪ್ ನಂಬರ್ ಅನ್ನ ವೇಲೆನ್ಸ್ ನಂಬರ್ ಅಂತಾನೆ ಹೇಳ್ತೀವಿ. ಸೊ ಪ್ರತಿಯೊಂದು ಸಕ್ಸೆಸಿವ್ ಎಲಿಮೆಂಟ್ಗೆ ವೇಲೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ವೇಲೆನ್ಸಿ ಆಕ್ಚುಲಿ ಗ್ರೂಪ್ ನಂಬರ್ ಅಂತಂದ್ರೆ ವೇಲೆನ್ಸಿ ವೇರಿ ಆಗೋದೇ ಇಲ್ಲ. ಓಕೆ, ಪೀರಿಯಡ್ ನಂಬರಲ್ಲಿ ಅಟೋಮಿಕ್ ನಂಬರ್ ಚೇಂಜ್ ಆಗೋದ್ರಿಂದ ವೇಲೆನ್ಸಿ ವೇರಿ ಆಗ್ತಾ ಹೋಗುತ್ತೆ. ಆದರೆ ಒಂದೊಂದು ಗ್ರೂಪಿಗೆ ಒಂದೊಂದು ವೇಲೆನ್ಸಿ ಇರುತ್ತೆ. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ವೇಲೆನ್ಸಿ ಡಸಂಟ್ ಚೇಂಜ್, doesn't increase, so doesn't increase. Okay, increase ಆಗಲ್ಲ. ನೆಕ್ಸ್ಟ್, ನಂಬರ್ ಆಫ್ ಶೆಲ್ಸ್ ಆಫ್ ಅನ್ ಇನ್ ಅನ್ ಎಲಿಮೆಂಟ್. ನಂಬರ್ ಆಫ್ ಶೆಲ್ಸ್ ಆಫ್ ಅನ್ ಎಲಿಮೆಂಟ್ ಆಕ್ಚುಲಿ ನಾವು ಹೇಳಿದ ಅಟೋಮಿಕ್ ರೇಡಿಯಸ್ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಇದು ಇನ್ಕ್ರೀಸ್ ಆಗುತ್ತೆ, ಇದು ಆಪ್ಷನ್ ಅಲ್ಲ, ಇದು ಆಪ್ಷನ್ ಅಲ್ಲ, ಇದು ಇನ್ಕ್ರೀಸ್ ಆಗುತ್ತೆ, ಇದು ಕೂಡ ಆಪ್ಷನ್ ಅಲ್ಲ. ಆನ್ಸರ್ ನೆಕ್ಸ್ಟ್, ದ ಓನ್ಲಿ ಆನ್ಸರ್ ಇಸ್ ಆಪ್ಷನ್ ಸಿ, ವೇಲೆನ್ಸಿ. ಬಿಕಾಸ್ ನಾಟ್ ಇನ್ಕ್ರೀಸ್ ಅಂತ ಕೇಳಿದ್ರೆ ಇಲ್ಲಿ ವೇಲೆನ್ಸಿ ಇನ್ಕ್ರೀಸ್ ಆಗಲ್ಲ, ಓನ್ಲಿ ನಂಬರ್ ಆಫ್ ಶೆಲ್ಸ್ ಆ್ಯಡ್ ಆಗುತ್ತೆ. ಆ ನಂಬರ್ ಆಫ್ ಶೆಲ್ಸ್ ಆ್ಯಡ್ ಆಗೋದ್ರಿಂದ ವೇಲೆನ್ಸಿ ಏನು ಇನ್ಕ್ರೀಸ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 21st ಕ್ವಶನ್ಗೆ ಹೋಗೋಣ. ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್ ಇನ್ ದ ಪೀರಿಯಾಡಿಕ್ ಟೇಬಲ್, ದ ಸೈಜ್ ಆಫ್ ದ ಆಟಮ್. ಓಕೆ, ಸೊ ದ ಸೇಮ್ ಕ್ವಶನ್ ಇಲ್ಲಿ ಸೈಜ್ ಆಫ್ ದ ಆಟಮ್ ಇಲ್ಲಿ ಗ್ರೂಪಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಪೀರಿಯಡ್ ಅಲ್ಲಿ ಕೇಳಿದ್ದಾರೆ ನೋಡಿ. ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಂದ್ರೆ ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಮೂವ್ ಆದ್ರೆ ಸೈಜ್ ಆಫ್ ದ ಆಟಮ್ ಏನಾಗುತ್ತೆ ಅಂತ. ಸೈಜ್ ಆಫ್ ದ ಆಟಮ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅಟೋಮಿಕ್ ರೇಡಿಯಸ್ ಹೇಗೆ ವೇರಿ ಆಗುತ್ತೆ ಅಂತ. ಸೊ ಒಂದು ಲೆಫ್ಟ್ ಇಂದ ರೈಟಿಗೆ ಮೂವ್ ಆದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆದ್ರೆ ನ್ಯೂ ಶೆಲ್ಸ್ ಆಡ್ ಆಗಲ್ಲ. ನ್ಯೂ ಶೆಲ್ಸ್ ಆಡ್ ಆಗಿಲ್ಲ ಅಂತಂದ್ರೆ ಆಕ್ಚುಲಿ ಅಟೋಮಿಕ್ ಸೈಜ್ ಸೇಮ್ ಇರಬೇಕು. ಆದ್ರೆ ಇನ್ ಅ ಸರ್ಪ್ರೈಸಿಂಗ್ ಆಸ್ಪೆಕ್ಟ್, atomic size goes on decreases when we move from left to right ಅಂತ ಹೇಳ್ತೀವಿ. ಏನಾಗುತ್ತೆ, ಅದು ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ ವೆನೆವರ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಟೋಮಿಕ್ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ನಾನು ಆಗ್ಲೇ ಹೇಳ್ತೀನಿ, ಎಷ್ಟು ಎಲೆಕ್ಟ್ರಾನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪ್ರೋಟಾನ್ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ನ್ಯೂಕ್ಲಿಯಸ್ಸು ಟೇಕ್ ಹೋಲ್ಡ್ ಮಾಡ್ಕೊಳ್ಳುತ್ತೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅನ್ನು. ಹಾಗಾದ್ರೆ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಜಾಸ್ತಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆಲ್ಲ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ನಾವು ನೋಡೋದಾದ್ರೆ ಪೀರಿಯಡ್ ಅಲ್ಲಿ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 22. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 22 ಏನು ಹೇಳುತ್ತೆ ನೋಡಿ. In Mendeleev's periodic table, gaps were left for the elements. ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅನ್ನು ಫ್ರೇಮ್ ಮಾಡಬೇಕಾದ್ರೆ ಒಂದಷ್ಟು ಗ್ಯಾಪ್ಗಳನ್ನು ಬಿಡ್ತಾರೆ. ಗ್ಯಾಪ್ಗಳನ್ನು ಬಿಟ್ಟಿದ್ದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಕೊಳ್ದೇನೆ ಅವ್ರೇನು ಹೇಳ್ತಾರೆ, ಒಂದು ಪ್ರಿಡಿಕ್ಷನ್ ಹೇಳ್ತಾರೆ. ಆ ಗ್ಯಾಪ್ಗಳಲ್ಲಿ ಮುಂದೆ ಎಲಿಮೆಂಟ್ಗಳು ಡಿಸ್ಕವರ್ ಆಗ್ತವೆ. ಡಿಸ್ಕವರ್ ಆಗೋ ಎಲಿಮೆಂಟ್ಗಳು ಕೆಳಗಿನ ಪ್ರಾಪರ್ಟಿಗಳನ್ನು ಹೊಂದಿರ್ತವೆ ಅಂತ. ಅಂದರೆ ಈ ಹಿಂದಿನ ಕರೆಕ್ಟಾಗಿ ಆ ಗ್ಯಾಪಲ್ಲಿ ಫಿಕ್ಸ್ ಆಗುವಂಥ ಎಲಿಮೆಂಟ್ಗಳು ನಮಗೆ ಸಿಗ್ತವೆ ಅಂತ. ಸೊ ಆ ರೀತಿ ನೋಡ್ಕೊಳ್ಳೋದಾದರೆ ಇಲ್ಲಿ ಕೊಟ್ಟಿರುವ ಆಪ್ಷನಲ್ಲಿ ಯಾವುದು ಮೆಂಡಲೀವ್ ಟೈಮಲ್ಲಿ ಇರಲಿಲ್ಲ, ಆಮೇಲೆ ಡಿಸ್ಕವರ್ ಆಯಿತು, ಆ ಗ್ಯಾಪಲ್ಲಿ ಫಿಲ್ ಆಯಿತು ಅಂತ. ಸೊ ಇಲ್ಲಿ ಕ್ಲೋರಿನ್ ಇತ್ತು, ಆಕ್ಸಿಜನ್ ಇತ್ತು, ಸಿಲಿಕಾನ್ ಇತ್ತು. ಆ ಟೈಮಲ್ಲಿ ಜರ್ಮೇನಿಯಂ ಇರಲಿಲ್ಲ. ಹಾಗಾದರೆ ಜರ್ಮೇನಿಯಂ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, ದ ನಂಬರ್ ಆಫ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನಂಬರ್ ಆಫ್ ಗ್ರೂಪ್ಸು ಮತ್ತು ಪೀರಿಯಡ್ಸ್ ಎಷ್ಟಿದೆ ಅಂತ. ಓಕೆ, ಸೊ ಇದು ಈಸಿ ಕ್ವಶನ್ನು. ನಂಬರ್ ಆಫ್ ಗ್ರೂಪ್ಸ್ ಎಷ್ಟಿದೆ, 18 ಇದೆ.
ನಂಬರ್ ಆಫ್ ಪೀರಿಯಡ್ಸ್ ಎಷ್ಟಿದೆ? ಸೊ ಇಟ್ ಈಸ್ ಅಬೌಟ್ 7. ಓಕೆ, ಸೊ 18 and 7. 18 and 7 ಇಲ್ಲಿದೆ ನೋಡಿ, ಆಪ್ಷನ್ ಬಿ 18 and 7. ಓಕೆ, 24th ಕ್ವಶನ್ ನೋಡಿ. ದ ಅಟೋಮಿಕ್ ನಂಬರ್ ಆಫ್ ಎಲಿಮೆಂಟ್ಸ್ ಎ ಬಿ ಸಿ ಡಿ ಆರ್ 3, 9, 4 and 8 ರೆಸ್ಪೆಕ್ಟಿವ್ಲಿ. ಎಲಿಮೆಂಟ್ಸ್ ಹ್ಯಾವಿಂಗ್ ಮೆಟಾಲಿಕ್ ನೇಚರ್ ಅಮಾಂಗ್ ದೀಸ್. ಓಕೆ, ಇಲ್ಲಿ ಮೆಟಾಲಿಕ್ ನೇಚರ್ ಬಗ್ಗೆ ಕೇಳಿದ್ದಾರೆ. ಇದು ಕೂಡ ಟ್ರೆಂಡ್ಸ್ಗೆ ರಿಲೇಟೆಡ್ ಆಗಿರುತ್ತೆ, ಜೊತೆಗೆ ಮಾಡರ್ನ್ ಪೀರಿಯಡಿಕ್ ಟೇಬಲ್ನ ಪೊಸಿಷನ್ ಆಫ್ ಎಲಿಮೆಂಟ್ಗೂ ಕೂಡ ರಿಲೇಟ್ ಆಗಿದೆ. ಸೊ ಅಟೋಮಿಕ್ ನಂಬರ್ ಬರ್ಕೊಳ್ಳೋಣ. ಎ ಬಿ ಸಿ ಡಿ ಅಂಡ್ ಇ ಇದೆ. ಓಕೆ, ಡಿ ಅಷ್ಟೇ ಇದೆ. ಸೊ ಅಟೋಮಿಕ್ ನಂಬರ್ ಆಫ್ ಎ ಈಸ್ 3 ಆ್ಯಂಡ್ ಬಿ ಇದು 9 ಇದೆ, ಸಿ 4 ಆ್ಯಂಡ್ ಡಿ 8 ಇದೆ. ಓಕೆ, ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ದ ಟೆಂಡೆನ್ಸಿ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ರೆ ಯಾವುದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ಳಬಲ್ಲದು ಅನ್ನೋದನ್ನ ನೋಡೋಣ ನಾವು. ಓಕೆ, ಸೊ 3 ಇದೆ, ಹಾಗಾಗಿ 2 1 ಆಗುತ್ತೆ. 9 ಇದೆ, 2 7 ಆಗುತ್ತೆ. ಇಲ್ಲಿ 2 2 ಆಗುತ್ತೆ, 2 6. ಓಕೆ, 2 6 2 2 2 7 ಆ್ಯಂಡ್ 2 1 ಆಗುತ್ತೆ. ಸೊ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಕೊಳ್ಳಿ. ವೇಲೆನ್ಸ್ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಶೆಲ್ಲಲ್ಲಿ ತುಂಬ ಕಡಿಮೆ ಯಾವುದಕ್ಕಿದೆ? ಎಲಿಮೆಂಟ್ ಎಗಿದೆ ಮತ್ತು ಎಲಿಮೆಂಟ್ ಬಿಗಿದೆ. ಓಕೆ, ಸೊ ಇವೆರಡು ಕೂಡ ಈಸಿಯಾಗಿ ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ತವೆ. ಇವು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಬಿ. ಯಾಕೆ ಅಂತಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. 7 ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳೋಕ್ಕಾಗಲ್ಲ ಡೂಪ್ಲೆಟ್ ಸ್ಟ್ರಕ್ಚರ್ ಪಡ್ಕೋಬೇಕು ಅಂದರೆ. ಒಂದು ಎಲೆಕ್ಟ್ರಾನನ್ನು ತಗೋಬಲ್ಲದು, ಅಂದರೆ ದಟ್ ಶೋಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ಳೋ ಕೆಪಾಬಿಲಿಟಿ ಅಂತಂದರೆ ಯಾವುದಕ್ಕಿದೆ? 1 ಇದೆ. 1 ಎಲೆಕ್ಟ್ರಾನನ್ನು ಡೊನೇಟ್ ಮಾಡಿದ್ರೆ ಅದರದ್ದು ವೇಲೆನ್ಸಿ ಎಷ್ಟಾಗುತ್ತೆ ನೋಡಿ? 2 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇಟ್ ಗೆಟ್ಸ್ ಡೂಪ್ಲೆಟ್ ಸ್ಟ್ರಕ್ಚರ್. ಅದೇ ರೀತಿ ಈ 4 ಅಟೋಮಿಕ್ ನಂಬರ್ ಇರುವಂಥ ಎಲಿಮೆಂಟ್ ಇದೆಲ್ಲ, ಈ 4 ಎಲಿಮೆಂಟು ಕೂಡ 2 ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊಂಡ್ಬಿಟ್ರೆ ದಟ್ ಈಸಿಲಿ ಗೆಟ್ಸ್ ಡೂಪ್ಲೆಟ್ ಸ್ಟ್ರಕ್ಚರ್. ಓಕೆ, ಸೊ ದಟ್ ಆಪ್ಷನ್ ಎ ಅಂಡ್ ಎಲಿಮೆಂಟ್ ಎ ಅಂಡ್ ಎಲಿಮೆಂಟ್ ಸಿ ವಿಲ್ ಬಿ ದ ಆನ್ಸರ್. ಎ ಅಂಡ್ ಸಿ ಎಲ್ಲಿದೆ ನೋಡಿ? ಇಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ, ಎ ಅಂಡ್ ಸಿ ಅಂತ ಹೇಳ್ತೀವಿ. ಇನ್ನು ಅಟೋಮಿಕ್ ನಂಬರ್ ನೋಡಿ ಎಲಿಮೆಂಟ್ಗಳನ್ನು ಹೇಳೋದಾದ್ರೆ ಏನು ಹೇಳ್ತೀರಿ? ಅಟೋಮಿಕ್ ನಂಬರ್ 3 ಇದ್ದರೆ ಅದು ಲಿಥಿಯಂ. ಅಟೋಮಿಕ್ ನಂಬರ್ 9 ಇತ್ತು ಅಂತಂದರೆ ದಟ್ ಈಸ್ ಫ್ಲೋರಿನ್. ಅಟೋಮಿಕ್ ನಂಬರ್ 4 ಇದೆ ಅಂತಂದರೆ ಕಾರ್ಬನ್. ಅಟೋಮಿಕ್ ನಂಬರ್ 8 ಇದೆ ಅಂದರೆ ಆಕ್ಸಿಜನ್. ಓಕೆ, ಸೊ ಇಲ್ಲಿ ಮೆಟಾಲಿಕ್ ಪ್ರಾಪರ್ಟಿ ತೋರಿಸ್ತಕ್ಕಂಥದ್ದು ಎ ಅಂಡ್ ಸಿ ಅಂತ ಹೇಳ್ತೀವಿ ನಾವು. ಓಕೆ, ಬಿಕಾಸ್ 1 ಮತ್ತು 2 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ಲಲ್ಲಿ. ನಾವು 25th ಕ್ವಶನ್ ಹೋಗೋಣ. The electronic configuration of element is 2882. This elements belongs to which group ಅಂತ ಕೇಳಿದ್ರು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಏನಿದೆ? 2882 ಇದೆ. 2882. ಓಕೆ, ಸೊ ಗ್ರೂಪ್ ಕೇಳಿದ್ದಾರೆ. ನಾವಾಗಲೇ ಹೇಳಿದ್ದೀನಿ ಗ್ರೂಪ್ ಇಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಇಲ್ಲಿ? ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಯಾವುದು? KLMN ಎನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಇದೆ. ಸೊ 2 is the valency of this atom. Valency is equal to 2. Okay. So valency 2 ಇತ್ತು ಅಂತಂದ್ರೆ ನಾನು ಆಗಲೇ ಹೇಳಿದ್ದೀನಿ that belongs to the second group. Okay. ಒಂದು ವೇಳೆ valency 3 ಇತ್ತು ಅಂದ್ರೆ +10 ಆಡ್ ಮಾಡಬೇಕಂತ ಹೇಳಿದ್ದೀನಿ. ಬಟ್ 1 2 ಗೆ ಎಷ್ಟು ವೇಲೆನ್ಸ್ ಇರುತ್ತೋ ಅದೇ ಗ್ರೂಪ್ ನಂಬರ್ ಆಗಿರುತ್ತೆ. So if the valency of the element is 2, then it belongs to the group 2, so that we can go for the element, option B. Okay, actually next question ಹೋಗೋಣ 26th ಗೆ. Where would you locate the element with electronic configuration 28 in modern periodic table? ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ 28 ಅಂತ. ಅಂದ್ರೆ ಇಂಡೈರೆಕ್ಟ್ಲಿ ದೇ ಆರ್ ಗಿವಿಂಗ್ ಅಟೋಮಿಕ್ ನಂಬರ್ ದಟ್ ಈಸ್ 10. ಓಕೆ, ಅಟೋಮಿಕ್ ನಂಬರ್ 10 ಕೊಟ್ಟಿದ್ದಾರೆ. 10 ಇರುವಂಥ ಅಟೋಮಿಕ್ ನಂಬರ್ ಎಲ್ಲಿದೆ? ಇಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಯಾನ್. ನಿಯಾನ್ ಈಸ್ ಅನ್ ಇನರ್ಟ್ ಗ್ಯಾಸ್ ಅಲ್ವಾ? ನಿಯಾನ್ ಈಸ್ ಅ ಇನರ್ಟ್ ಗ್ಯಾಸ್. ಇನರ್ಟ್ ಗ್ಯಾಸ್ ಎಲ್ಲಿರುತ್ತೆ? ಗ್ರೂಪ್ 18 ಎಲಿಮೆಂಟ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ಹೇಳಿದ್ದೀನಿ ಗ್ರೂಪ್ 18 ಎಲಿಮೆಂಟ್ ಈಸ್ ನಥಿಂಗ್ ಬಟ್ inert gases anta. So we go with the option C, group 18. What about 27th question? The atomic particle whose number in the atomic atoms of an element always remains the same
and which form the real basis for the modern classification of elements ಅಂತ. ಅಂದರೆ this question is about modern periodic table. ಒಂದು ಅಟೋಮಿಕ್ ಪಾರ್ಟಿಕಲ್ ಇದೆ, ಆ ಅಟೋಮಿಕ್ ಪಾರ್ಟಿಕಲ್ಲು ಆಲ್ವೇಸ್ ರಿಮೇನ್ಸ್ ದ ಸೇಮ್, ಯಾವಾಗಲೂ ಸೇಮ್ ಇರುತ್ತೆ. ವಿಚ್ ಫಾರ್ಮ್ ದ ರಿಯಲ್ ಬೇಸಿಸ್ ಫಾರ್ ದ ಮಾಡರ್ನ್ ಕ್ಲಾಸಿಫಿಕೇಶನ್. ಸೊ ಮಾಡರ್ನ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಬೇಸಿಸ್ ಯಾವುದು ಅಂತ ತಿಳ್ಕೊಬೇಕು. ಒಂದು, ಜೊತೆಗೆ ಅಟೋಮಿನ ಯಾವ ಪಾರ್ಟಿಕಲ್ ಯಾವಾಗಲೂ ಸೇಮ್ ಇರುತ್ತೆ, ಚೇಂಜೇ ಆಗಲ್ಲ ಅಂತ. ಓಕೆ, ಸೊ ಪಾರ್ಟಿಕಲ್ಸ್ ಆಫ್ ಆಟಮ್ ಯಾವುದು? ಇಟ್ ಇಸ್ ಬೇಸಿಕ್ ಕ್ವಶನ್ ಆ್ಯಕ್ಚುಲಿ. ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ ಮೂರಿದೆ, ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್. ಯಾವುದ್ಯಾವುದು? ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಓಕೆ, ಸೊ ಎಲೆಕ್ಟ್ರಾನ್ ಬೈ ಲೂಸಿಂಗ್ ಆರ್ ಗೇನಿಂಗ್ ಅದು ಚೇಂಜ್ ಆಗ್ಬೋದು. ಓಕೆ, ಸೊ ಇನ್ನು ಉಳಿದಿದಂತೆ ಪ್ರೋಟಾನ್ ಮಾತ್ರ ಚೇಂಜ್ ಆಗಲ್ಲ. ಇಲ್ಲಿ ಪ್ರೋಟಾನ್ ನಂಬರ್ ವಿಲ್ ನಾಟ್ ಚೇಂಜ್. ಓಕೆ, ಇಟ್ ರಿಮೇನ್ಸ್ ಸೇಮ್. ಸೊ ದಟ್ ಈಸ್ ನಥಿಂಗ್ ಬಟ್ ಅಟೋಮಿಕ್ ನಂಬರ್ ಅಂತ ಹೇಳ್ತೀವಿ. ಸೊ ಅಟೋಮಿಕ್ ನಂಬರ್ ಇಸ್ ದ ಬೇಸಿಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್. ಓಕೆ, ಸೊ ಹಾಗಾಗಿ ಸೊ ಪ್ರೋಟಾನ್ ವಿಲ್ ಬಿ ದ ಆನ್ಸರ್ ಹಿಯರ್. ದಟ್ ವಿಲ್ ನೆವರ್ ಚೇಂಜ್. ದ ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ನೆವರ್ ಚೇಂಜ್ ಇನ್ ಅನ್ ಆಟಮ್. ಅದಕ್ಕೆ ಅದನ್ನು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಒಂದು ಬೇಸಿಸ್ ಆಗಿ, ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟೋಮಿಕ್ ನಂಬರಲ್ಲಿ ಅರೇಂಜ್ ಮಾಡ್ತಾ ಹೋಗ್ತಾರೆ. ಓಕೆ, 28th ಕ್ವಶನ್ಗೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ವೇಲೆನ್ಸ್ ಶೆಲ್ ಫಾರ್ ದ ಎಲಿಮೆಂಟ್ ಆಫ್ ಸೆಕೆಂಡ್ ಪೀರಿಯಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ. ಓಕೆ, ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ವೇಲೆನ್ಸ್ ಶೆಲ್ ಫಾರ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಪೀರಿಯಡ್. ಸೆಕೆಂಡ್ ಪೀರಿಯಡ್ ಅಂದರೆ ಪೀರಿಯಡ್ 2ನಲ್ಲಿ ವೇಲೆನ್ಸ್ ಶೆಲ್ ಯಾವುದು ಅಂತ. ಪೀರಿಯಡ್ 2ನಲ್ಲಿ. ಓಕೆ, ಸೊ ಪೀರಿಯಡ್ 2 ನಾನು ಆಗಲೇ ಹೇಳಿದ್ದೀನಿ, ಪೀರಿಯಡ್ ನಂಬರ್ ಇಸ್ ಈಕ್ವಲ್ ಟು ಶೆಲ್ ನಂಬರ್. ಓಕೆ, ಹಾಗಾದರೆ ಎಷ್ಟು ಶೆಲ್ಸ್ ಇರುತ್ತೆ ಪೀರಿಯಡ್ 2ನಲ್ಲಿ? 2 ಶೆಲ್ಸ್ ಇರುತ್ತೆ. ದಟ್ ಈಸ್ ಕೆ ಆ್ಯಂಡ್ ಎಲ್. ಸೊ ಎಲ್ ಇಸ್ ದ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 29th ಕ್ವಶನ್ ಹೋಗೋಣ. ಎನ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ದ ಥರ್ಡ್ ಪೀರಿಯಡ್ ಆ್ಯಂಡ್ ಗ್ರೂಪ್ 16. Okay, A belongs to the third period and group 16 ಇದೆ. ಒಂದು ಎಲಿಮೆಂಟ್ ಇದೆ, ಥರ್ಡ್ ಪೀರಿಯಡ್ ಅಲ್ಲಿದೆ ಮತ್ತು ಗ್ರೂಪ್ 16 ಅಲ್ಲಿದೆ. ಓಕೆ, ಸೊ ಅದು ಅದರದ ವೇಲೆನ್ಸಿನ ನಾವು ಕಂಡುಹಿಡಿಬೇಕು. ವಿ ನೀಡ್ ಟು ಫೈಂಡ್ ಔಟ್ ದ ವೇಲೆನ್ಸಿ ಆಫ್ ಎ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಎಲಿಮೆಂಟ್ನ ಹೆಸರೇನು? ಎ. ಅದು ಎಷ್ಟನೇ ಪೀರಿಯಡಲ್ಲಿದೆ? ಥರ್ಡ್ ಪೀರಿಯಡಲ್ಲಿದೆ. ಓಕೆ, ಥರ್ಡ್ ಪೀರಿಯಡಲ್ಲಿದೆ ಅಂತಂದರೆ ಅದರಲ್ಲಿ 3 ಶೆಲ್ಸ್ ಇದೆ ಅಂತ ಆಯಿತು. ಕೆ, ಎಲ್ ಮತ್ತು ಎಮ್. ಓಕೆ, ಅದು ಗ್ರೂಪ್ 16ಗೆ ಬಿಲಾಂಗ್ ಆಗುತ್ತೆ. ಓಕೆ, ಸೊ ಅದೊಂದು ಹಿಂಟ್ ನಮಗೆ. ಗ್ರೂಪ್ 16, ಗ್ರೂಪ್ 16ದು ವೇಲೆನ್ಸಿ ಎಷ್ಟಿರುತ್ತೆ ಅಂತ ನೋಡೋದಾದರೆ, ನೋಡಿ ನಾವು ವೇಲೆನ್ಸಿ 3ಗಿಂತ ಜಾಸ್ತಿ ಇದ್ದರೆ +10 ಮಾಡಿದ್ವಿ ಅವಾಗ. ಇಲ್ಲಿ ಗ್ರೂಪ್ ನಂಬರ್ ಕೊಟ್ಟಿದ್ದಾರೆ, ಹಾಗಾಗಿ -10 ಮಾಡ್ಕೋಬೇಕು. ನೆನಪಿರಲಿ ನಿಮಗೆ, ಇಟ್ ಈಸ್ ಅ ಟ್ರಿಕ್ ಆ್ಯಕ್ಚುಲಿ. ಸೊ 16 - 10 ಮಾಡಿದ್ರೆ ಎಷ್ಟಾಗ್ತದೆ? ದಟ್ ಈಸ್ 6. ಸೊ ದಿಸ್ ಈಸ್ ನಥಿಂಗ್ ಬಟ್ ವೇಲೆನ್ಸಿ ಆಫ್ ದ ಎಲಿಮೆಂಟ್. ಗಿವನ್ ಎಲಿಮೆಂಟ್ನ ವೇಲೆನ್ಸಿ ಎಷ್ಟು ಅಂತಂದರೆ 6 ಅಂತ ಹೇಳ್ತೀವಿ. ಓಕೆ, ಸೊ 6 ವೇಲೆನ್ಸಿ ಎಲ್ಲಿದೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೇಲೆನ್ಸಿ 6. ಅಂದರೆ ಕೊಟ್ಟಿರುವ ಹಿಂಟಿನ ಆಧಾರದ ಮೇಲೆ ನಾವು ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀವಿ. 30th ಕ್ವಶನ್ ನೋಡೋಣ. Which one of the following statement is not correct about the trends in the properties of the elements of a period on going from left to right ಅಂತ. ಓಕೆ, ಲೆಫ್ಟ್ ಟು ರೈಟ್ ಮೂವ್ ಆದರೆ, ಅಂದರೆ ಪೀರಿಯಡ್ ವೈಸ್ ಮೂವ್ ಆಗ್ತಾ ಹೋದರೆ ಈ ಕೆಳಗಿನ ಯಾವ ಪ್ರಾಪರ್ಟಿ ಕರೆಕ್ಟ್ ಅಲ್ಲ ಅಂತ. ವಿಚ್ ಪ್ರಾಪರ್ಟಿ ಈಸ್ ನಾಟ್ ಕರೆಕ್ಟ್ ಅಂತ. ಓಕೆ, ಲೆಫ್ಟ್ ಟು ರೈಟ್ ಮೂವ್ ಆದರೆ. ಆವಾಗಲೇ ಇನ್ನೊಂದು ನೋಡೋಣ, ಆಪ್ಷನ್ಸ್ ನೋಡೋಣ. ದ ಆಕ್ಸೈಡ್ ಬಿಕಮ್ ಮೋರ್ ಅಸಿಡಿಕ್, ಅಂದರೆ ಅಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ವಾಟ್ ಅಬೌಟ್ ಅಸಿಡಿಕ್ ಆಕ್ಸೈಡ್? ಅಸಿಡಿಕ್ ಆಕ್ಸೈಡ್ನ ಫಾರ್ಮೇಷನ್ ಮಾಡುವಂತಹ ಎಲಿಮೆಂಟ್ ಯಾವುದು? ಅಸಿಡಿಕ್ ಆಕ್ಸೈಡ್ ಇಸ್ ನಥಿಂಗ್ ಬಟ್ ನಾನ್ ಮೆಟಲ್. ನಾನ್ ಮೆಟಲ್ಗಳು ಅಸಿಡಿಕ್ ಆಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಅಸಿಡಿಕ್ ಆಕ್ಸೈಡ್ ಟೆಂಡೆನ್ಸಿ ಜಾಸ್ತಿ ಆಗ್ತಿದೆ ಅಂತಂದರೆ ಲೆಫ್ಟಿಂದ ರೈಟಿಗೆ ಮೂವ್ ಆಗ್ತಾ ಹೋದರೆ ನಾನ್ ಮೆಟಲ್ನ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ನಾನ್ ಮೆಟಲ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ರೈಟ್ ಸೈಡಿಗೆಲ್ಲ ನಾನ್ ಮೆಟಲ್ಸ್ ಇರ್ತದೆ ಪಿರಿಯಾಡಿಕ್ ಟೇಬಲಲ್ಲಿ. ಹಾಗಾಗಿ ಇದು ಕರೆಕ್ಟ್ ಆ್ಯಕ್ಚುಲಿ. ನಮಗೆ ನಾಟ್ ಕರೆಕ್ಟ್ ಬೇಕಾಗಿದೆ, ಅದನ್ನ ಹುಡುಕ್ಬೇಕು. ದ ಎಲಿಮೆಂಟ್ಸ್ ಬಿಕಮ್ ಲೆಸ್ ಮೆಟಾಲಿಕ್. ಅಫ್ಕೋರ್ಸ್ ಮೆಟಲ್ಸ್ ಲೆಫ್ಟಿಗೆ ಇದೆ, ರೈಟಿಗೆ ನಾನ್ ಮೆಟಲ್ಸ್ ಇದೆ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಲೆಸ್ ಮೆಟಾಲಿಕ್ ಇಸ್ ದ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಪ್ಷನ್ ಆ್ಯಕ್ಚುಲಿ, ಕರೆಕ್ಟ್ ಪ್ರಾಪರ್ಟಿ. ದೆರ್ ಈಸ್ ಎನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಸ್, ಇಟ್ ಈಸ್ ಕರೆಕ್ಟ್.
ಯಾಕೆಂದರೆ ನಂಬರ್ ಆಫ್ ಆಟಮ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ದ ಆಟಮ್ಸ್ ಲೂಸ್ ದೇರ್ ಎಲೆಕ್ಟ್ರಾನ್ಸ್ ಮೋರ್ ಈಸಿಲಿ. ಅಂದರೆ ದ ಟೆಂಡೆನ್ಸಿ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ಸ್ is the property of metals. ಓಕೆ, ಸೊ ಹಾಗಾದರೆ ಮೆಟಲ್ಸ್ನ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮೋರ್ ಈಸಿಲಿ ಲೂಸ್ ಆಗ್ತವೆ ಎಲೆಕ್ಟ್ರಾನ್ಸ್ ಅಂತಂದರೆ ಈಸಿಯಾಗಿ ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊಳ್ಳೋ ಕೆಪಬಿಲಿಟಿ. ದ ಆಟಮ್ಸ್ ಲೂಸ್ ದೇರ್ ಎಲೆಕ್ಟ್ರಾನ್ಸ್ ಮೋರ್ ಈಸಿಲಿ. ಲೆಫ್ಟಿಂದ ರೈಟಿಂಗ್ ಮೂವ್ ಆಗ್ತಾ ಹೋದಾಗೆಲ್ಲ ಆಟಮ್ಗಳು ಎಲೆಕ್ಟ್ರಾನ್ಗಳನ್ನು ಈಸಿಯಾಗಿ ಲೂಸ್ ಮಾಡ್ಕೊಳ್ತವೆ ಅಂತ. ಓಕೆ, the losing tendency of electrons will not become more easy, so that this option is incorrect. So ಹಾಗಾಗಿ ನಾವು incorrect option ಅನ್ನು choose ಮಾಡಬೇಕು. So we will go with the option D, that is the atoms lose their electron more easily. Okay, so this is the answer for this question. Okay, so ಹೀಗೆ ನಾವು ಎಲ್ಲ ಕಾನ್ಸೆಪ್ಟ್ಗಳನ್ನು ಈ ಚಾಪ್ಟರ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಕವರ್ ಮಾಡಿದ್ದಾಯಿತು. ಸೊ ನೀವು ಕೂಡ ಬೇರೆ ಬೇರೆ ಸೋರ್ಸ್ ಮೆಟೀರಿಯಲ್ಸಿಂದ ಅಥವಾ ನೀವು ಕ್ವಶನ್ಸ್ ಓನಾಗಿ ಫ್ರೇಮ್ ಮಾಡೋದ್ರ ಮೂಲಕ ಈ ಕ್ವಶನ್ಸ್ಗೆ ಬೇರೆ ಬೇರೆ ಕ್ವಶನ್ಸನ್ನು ಫ್ರೇಮ್ ಮಾಡಿ ಆನ್ಸರ್ಗಳನ್ನು ನೀವು ಪಡ್ಕೋಬೋದು. ಪ್ರಾಕ್ಟೀಸ್ ಮಾಡಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಏನು ಟ್ರಿಕ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಆ ಟ್ರಿಕ್ಸ್ನೆಲ್ಲ ಫಾಲೋ ಮಾಡೋದ್ರ ಮೂಲಕ ನೀವು ಈ ಚಾಪ್ಟರ್ನ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಇಷ್ಟು ಇಲ್ಲಿಗೆ ಈ ಚಾಪ್ಟರ್ನ ಡಿಸ್ಕಷನ್ ಮುಗೀತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ again I am asking you to subscribe the channel because you will get notified whenever we post new videos. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇದು ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳೋದಾದರೆ ನೀವು ಈ ವಿಡಿಯೋದ ಲಿಂಕನ್ನು ಬೇರೆ ಬೇರೆ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದೆ ಈಗ ನಿಮ್ಮ ಜೂನಿಯರ್ಸ್ ಏನು SSLCಗೆ ಎಂಟರ್ ಆಗಿದ್ದಾರೆ, 9th ಪಾಸ್ 10th ಬಂದಿದ್ದಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಹಾಗೆ ಅವ್ರ ಹತ್ರನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.